ಮಾಡಿ ಇದೆಲ್ಲ ಬಂದು ಡೈರೆಕ್ಟ್ ಸೀಲಿಂಗ್ ಮಾಡಿರೋ ಪ್ರೊಫೈಲ್ ಲೈಟ್ಸ್. ಪ್ರೊಫೈಲ್ ಲೈಟ್ ಅನ್ನ ಸೀಲಿಂಗ್ ಗ್ರೂ ಮಾಡಿ ಹಾಕಿರೋದು. ಹೌದು ಸರ್, ಗ್ರೂ ಮಾಡಿರೋದು. ಇದು ಶಿವನ್ CNC ಕಟಿಂಗ್ ಅಲ್ವಾ? ಅದರಿಂದ ಪ್ಯಾನಲಿಂಗ್ ಮಾಡಿದೀವಿ ಇವಾಗ. ಓಕೆ ಓಕೆ ಓಕೆ, ನೈಸ್. ಇದು ಕಡೆ ಓಕೆ. ಓ, ಸೊ ಇದು ರಿವರ್ಸಿಬಲ್. ಹೌದು ಸರ್, ರಿವರ್ಸಿಬಲ್. ಆ ಕಡೆ ಲೀನ್ ಆಗ್ಬೋದು, ಈ ಕಡೆ ಲೀನ್ ಆಗ್ಬೋದು. ನಮ್ಮದು ವಾಲ್ ಪೇಪರ್ ಕಂಪ್ಲೀಟ್ಲಿ ವರ್ಲ್ಡ್ ಮ್ಯಾಪ್. ವರ್ಲ್ಡ್ ಮ್ಯಾಪ್ ಇದೆ ಇದರಲ್ಲಿ. ವರ್ಲ್ಡ್ ಮ್ಯಾಪ್ ಇದೆ. ಓಕೆ ಓಕೆ. ಡಿಸೈನ್ ಅಲ್ಲಿ ಮಾಡಿದ್ವಿ, ಇದನ್ನ ಡಿಸೈನ್ ಅಲ್ಲಿ ತೋರಿಸ್ತೀವಿ. ಆಕ್ಚುಲಿ ನಾವು ಬರೀ ಇಂಟೀರಿಯರ್ಸ್ ಅಂತಾನಲ್ಲ, ವಾಲ್ ಡೆಕೋರೇಟಿವ್ಸ್ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ವೀಕ್ಷಕರೇ, ನೀವೇ ಗೆಸ್ ಮಾಡಬೇಕು ಈ ಮನೆನ 8 lakhs ಮಾಡಿದ್ರು 10 lakhs ಮಾಡಿದ್ರು ನೀವೇ ಗೆಸ್ ಮಾಡಬೇಕು. ಆ ರೀತಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ನೋಡಿದ್ರೆ ನೀವೇ ಹೇಳ್ತೀರಾ ಡೆಫಿನೆಟ್ಲಿ ವರ್ತ್ ಗುರು 10 lakh ಆಗಿರ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ. ಆ ರೀತಿ ಮನೆನ ಇವತ್ತು ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೊಂದು 3 BHK ಫ್ಲಾಟ್ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸರ್, ನಾವು ವೀಕ್ಷಕರು ಏನು ಗೆಸ್ ಮಾಡಿರ್ಬೋದು? ಈ ಮನೆ 8 lakh ಅಂತನ ಒಂದು 10 lakh ಮಾಡಿರ್ಬೋದು. ಸರ್, ಈ ಜಜ್ಮೆಂಟ್ ವೀಕ್ಷಕರಿಗೆ ಬಿಟ್ಬಿಡ, ಅವರಿಗೆ ಬಿಟ್ಬಿಡೋಣ ಅಂತ ಹೇಳ್ತೀರಾ? ಸರ್. ಬಟ್ ಆದ್ರೂ ನೀವು ಹೇಳಲೇಬೇಕು ಸರ್. ನಾವು ಮನೆ ಬಜೆಟ್ ಎಷ್ಟು? ಎಸ್ ಸರ್, ನಾವು ಮಾಹಿತಿ ಕೊಡಲೇಬೇಕಾಗುತ್ತೆ ವೀಕ್ಷಕರಿಗೆ. ವೀಕ್ಷಕರಿಗೆ ಮನೆ ನಾವು ಮಾಡಿರೋದು 3 BHK ಫ್ಲಾಟ್, ಒಂದು ಸೆಮಿ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಮಾಡಿರೋದು. ನಿಮಗೆ 8 lakhs ನಾವು ಮುಗಿಸ್ಕೊಟ್ಟಿದ್ದೀವಿ. ನೀವು ಇದೇ ಮನೆ ಇವಾಗ ಏನಾದ್ರು ಇನಿಷಿಯೇಟ್ ಮಾಡಿಸ್ತೀರಾ ಅಂದ್ರೆ ಎನಿವೇರ್ ಬಿಟ್ವೀನ್ 10 to 12 lakhs ಆಗುತ್ತೆ. 10 to 12 lakh ಆಗುತ್ತೆ. ಬಟ್ ಇವಾಗಿನ ರೇಟ್ ಪ್ರಕಾರ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಇದನ್ನ ಮಾಡಿರೋದು ಯಾವಾಗ, ಎಷ್ಟು ದಿನ ಆಯ್ತು ಸರ್? ಇದು ಮಾಡಿ ನಮಗೆ ಆಲ್ಮೋಸ್ಟ್ 3 months ಆಯ್ತು ಸರ್. 3 months ಆಗೋಯ್ತು ಮುಗಿಸ್ಬಿಟ್ಟು. ಸರ್, ಇದು ಎಕ್ಸಾಕ್ಟ್ ಆಗಿ ಎಲ್ಲಿದೆ? ಕ್ಲೈಂಟ್ ನೇಮ್ ಏನಂತ ಸರ್? ಇದು ಗ್ರೀನ್ ಮೆಡೋಸ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಬರುತ್ತೆ ನಿಮಗೆ, ಬನರ್ಘಟ್ಟ ರೋಡಲ್ಲಿ ಕೊಪ್ಪ ಗೇಟ್ ಅಂತ. ಗೇಟೆಡ್ ಕಮ್ಯುನಿಟಿ ನಿಮ್ಗೆ ಒಂದು 3 BHK ಅಪಾರ್ಟ್ಮೆಂಟ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ದೀವಿ. ಸರಿ ಸರಿ. ಕ್ಲೈಂಟ್ ನೇಮ್ ತಿಳ್ಕೊ ಸರ್. ಕ್ಲೈಂಟ್ ಸರ್ ಹೆಸರು ಬಂದು ಮಧುಕರ್ ಅಂತ. ಯಾವ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಸರ್? ಇದು ಸೆಮಿ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಲೋನು ಅಲ್ಲ, ಪ್ರೀಮಿಯಂ ಅಲ್ಲ, ಮಧ್ಯದಲ್ಲಿ ಸೆಮಿ ಪ್ರೀಮಿಯಂ ಅಂತ ಹೇಳ್ಬೋದು. ಸರ್, ಇಲ್ಲಿನ ಹೈಲೈಟ್ ಏನು, ಹೊಸದಾಗಿ ಏನ್ ಮಾಡಿದ್ರೆ? ಸರ್, ನೀವು ಹೈಲೈಟ್ ಅಂದ್ರೆ ಇಲ್ಲಿರೋ ಜೂಲಾ ನೀವು ನೋಡಬಹುದು, ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್ ನೋಡಬಹುದು. ಬ್ರೇಕ್ಫಾಸ್ಟ್ ಕೌಂಟರ್ಗೆ ಅಟ್ಯಾಚ್ ಆಗಿರುವಂತ ಕ್ರಾಕರಿ ಯೂನಿಟ್ ನೋಡಬಹುದು. ಟಿವಿ ಯೂನಿಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸಬಹುದು. ಮತ್ತೆ ವಾಲ್ ಅಲ್ಲಿ ನಾವು ವಾಲ್ ಟ್ರಿಮ್ಸ್ ಮಾಡಿದೀವಿ, ಅದಕ್ಕೆ ಗೋಲ್ಡನ್ ಪಟ್ಟಿ ಕೊಟ್ಟಿದ್ದೀವಿ. ವಾರ್ಡ್ರೋಬಲ್ 2 ವಾರ್ಡ್ರೋಬಲ್ ನಾವು ನಿಮಗೆ ಸಾಲಿಡ್ ಡೋರ್ಸ್ ಜೊತೆ ಮಧ್ಯದಲ್ಲಿ ನಾವು ಪ್ರೊಫೈಲ್ ನ ಇದು ಮಾಡಿದೀವಿ, ಇಂಟಿಗ್ರೇಟ್ ಮಾಡಿ ಮಾಡ್ಕೊಟ್ಟಿದ್ದೀವಿ. ಅದನ್ನ ವೀಕ್ಷಕರು ತೋರಿಸಬಹುದು. ಅದು ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಓಕೆ. ಅಂಡ್ ಇನ್ನೊಂದು ಇಷ್ಟ ಆಗಿದೆ ನನಗೆ, ಮನೆ ಫಾಲ್ ಸೀಲಿಂಗ್ ಮಾಡಿಲ್ಲ ನೀವು. ಎಸ್ ಸರ್. ಬಟ್ ಅದು ಫೀಲಿಂಗ್ ಇದೆ. ಡೈರೆಕ್ಟ್ ನಾವು ಇದಕ್ಕೆ ಸೀಲಿಂಗ್ ಗೆ ಪ್ರೊಫೈಲ್ ಲೈಟ್ಸ್ ಹೊಡೆದ್ಬಿಟ್ಟಿದ್ದೀವಿ. ಓಕೆ, ಅದು ವೀಕ್ಷಕರಿಗೆ ತೋರಿಸ್ಬಿಡೋಣ. ಸೊ ಎಲ್ಲವೂ ಕೂಡ ಲೇಟೆಸ್ಟ್ ಟ್ರೆಂಡಿಂಗ್ ಇದೆ ಅಂತ ಹೇಳ್ಬೋದು. ಫಾಲ್ ಸೀಲಿಂಗ್ ಮಾಡ್ದೇನೆ ಫಾಲ್ ಸೀಲಿಂಗ್ ಹೇಗೆ ರೆಡಿ ಮಾಡಬೇಕು, ದೊಡ್ಡದಂತ ಟ್ಯೂನಿಟ್ ಬಂದಾಗ ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕು, ಜೊತೆಲಿ ಈ ತರದೊಂದು ಜೂಲ ಹಾಕಬೇಕು ಮಧ್ಯ ಮನೆಯಲ್ಲಿ. ವಾಲ್ ಇದೆ, ವಾಲ್ಗೆ ಏನು ಹೈಲೈಟ್ ಮಾಡಬೇಕು, ಕಾಂಪ್ಯಾಕ್ಟ್ ಆಗಿ ಒಂದು ಕಿಚನ್ ಇದೆ, ಅದನ್ನೇ ಹೇಗೆ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಮನೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಸರ್, ಯಾರು ಕಂಪ್ಲೀಟ್ ಮಾಹಿತಿ? ಸರ್, ಟೆಕ್ನಿಕಲ್ ಆಗಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಮ ಸುಮನ್ ಸರ್ ಇದ್ದಾರೆ. ಅವರು ನಿಮಗೆ ಇಂಚ್ ಬೈ ಇಂಚ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇನು ಹಾಕಿದೀವಿ ಮೆಟೀರಿಯಲ್ಸ್, ಏನೇನು ಫಿನಿಶ್, ಅದು ಯಾವ ರೀತಿ ಬಂದಿದೆ ಅಂತ ಲಾಸ್ಟ್ ಅಲ್ಲಿ ನಾನು ಕನ್ಕ್ಲೂಷನ್, ನೀವು ಮತ್ತೆ ಕನ್ಕ್ಲೂಷನ್ ಕೊಡ್ತೀರಾ. ಸೊ ಇಲ್ಲಿ ಆಗಿರುವಂತದ್ದು ಬಜೆಟ್ ಅಂತ ಬಂದ್ರೆ 8 lakh plus GST. ಕರೆಕ್ಟ್ ಅಲ್ವಾ ಸರ್? ಇದು ನೋಡೋಣ ಹಾಗಾದ್ರೆ. ನೋಡೋಣ ಸರ್, ಬನ್ನಿ ಒಂದ್ ಕಡೆಯಿಂದ ನೋಡ್ಕೊಂಡ್ ಬನ್ನಿ ಸರ್. ಸುಮನ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಹೊರಗಡೆ ಏನ್ ಮಾಡಿದ್ದೀರಾ ಇಲ್ಲಿ? ಸರ್, ಈ ಮನೆಯಲ್ಲಿ ಹೊರಗಡೆ ನಾವೇನ್ ಮಾಡಿದೀವಿ, ಒಂದು ಫಾಲ್ ಸೀಲಿಂಗ್ ಮಾಡಿದೀವಿ. ನಾರ್ಮಲ್ ಆಚೆ ಮಾಡೋ ಫಾಲ್ ಸೀಲಿಂಗ್, PVC ಫಾಲ್ ಸೀಲಿಂಗ್ ಮಾಡಿದೀವಿ. PVC ಫಾಲ್ ಸೀಲಿಂಗ್ ಜೊತೆಗೆ ನಿಮ್ಗೆ ಒಂದು ಸೀಟಿಂಗ್ ವಿತ್ ಒಂದು ಶೂ ರ್ಯಾಕ್ ಮಾಡಿದೀವಿ. ಓಕೆ. ಆಲ್ಮೋಸ್ಟ್ ಒಂದು 5 feet ಉದ್ದ ಇದೆ, ವಿಡ್ತ್ ಅಲ್ಲಿ ಒಂದು 5 feet ಇದೆ. ಹೈಟ್ ನಿಮ್ಗೆ ಜಸ್ಟ್ ನಾವು ಎಷ್ಟು ವೇಸ್ಟ್ ಲೆವೆಲ್ಗೆ ಮಾಡ್ಕೊಂತೀವೋ ಆ ಲೆವೆಲ್ ಮಾಡ್ಕೊಂಡಿದ್ದೀವಿ. 2 feet ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಸ್ಕರ್ಟಿಂಗ್ ಕೊಟ್ಟಿದ್ದೀವಿ ಕೆಳಗಡೆ. ಸ್ಕರ್ಟಿಂಗ್ ಇನ್ ದ ಸೆನ್ಸ್ ಲೆಗ್ಸ್ ಕೊಟ್ಟಿದ್ದೀವಿ, ಬಿಕಾಸ್ ಇಲ್ಲಿ ವಾಶ್ ಮಾಡಿದಾಗ ಯಾವುದೇ ರೀತಿ ಡ್ಯಾಮೇಜ್ ತೊಂದರೆ ಆಗಬಾರ್ದು ಅಂತ. ಓಕೆ ಓಕೆ. ಸೊ ಮತ್ತೆ ಇಲ್ಲೊಂದು ಲೆಡ್ಜ್ ಕೊಟ್ಟಿದ್ದೀವಿ, ಪ್ಯಾನಲಿಂಗ್ ಮಾಡಿ ಒಂದು ಜಸ್ಟ್ ಒಂದು ಫೈರ್ ಫೀಲ್ ಇರಲಿ ಅಂತ. ಇನ್ನೊಂದು ರಾಫ್ಟರ್ಸ್ ಬಂದು PVC ಯೂಸ್ ಮಾಡಿದ್ದೀವಿ ಸರ್. ಸರಿ. ಆಚೆ ಕಡೆಗೆ. ಓಕೆ. ಇದು ಏನಕ್ಕಂದ್ರೆ ಇದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಯೂಶಲಿ ನಿಮಗೆ ಫೈರ್ ಇದೆ ತುಂಬಾ ಕಮ್ಮಿ ಸಿಗೋದು. ಹೌದು, ಚಿಕ್ಕ ಒಳಗಡೆ ಮಾಡ್ಕೊಂತಾರೆ. ಮನೆ ಒಳಗಡೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್, ಅದೇ ಒಂದು ಸ್ಪೇಸ್ ತಿನ್ಬಿಡುತ್ತೆ. ಸೊ ಕಸ್ಟಮರ್ ಏನ್ ಮಾಡಿದ್ರು, ಇಲ್ಲಿ ಮಾಡ್ಕೊಂಡಾಗ ಮನೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ, ಕಾಂಪ್ಯಾಕ್ಟ್ ಇದೆ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ಇಲ್ಲಿ ಮಾಡಿದ್ವಿ. ಕರೆಕ್ಟ್ ಕರೆಕ್ಟ್. ಸೊ ಗಣೇಶ, ಏನಿದು ಕಸ್ಟಮೈಸ್ ವಾಲ್ ಪೇಪರ್ ಸರ್? ಕಸ್ಟಮೈಸ್ ವಾಲ್ ಪೇಪರ್ ಸರ್. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹಾಗೆ ಮುಂದೆ ಬಂದ್ಬಿಡೋಣ, ಸೀದಾ ಲಿವಿಂಗ್ ಹೋಗ್ಬಿಡೋಣ. ಈ ಕಡೆ ಬಂದ್ಬಿಡೋಣ. ಸೊ ವೀಕ್ಷಕರೇ, ಲಿವಿಂಗ್ ನೋಡ್ತಾ ಇದ್ದೀರಾ, ತುಂಬ ವಿಶಾಲವಾದಂತಹ ಲಿವಿಂಗ್ ಅಂತ ಹೇಳ್ಬೋದು ಸರ್. ಫಸ್ಟ್ ನಾವು ಟಿವಿ ಯೂನಿಟಿಂದಾನೆ ಸ್ಟಾರ್ಟ್ ಮಾಡಿಬಿಡೋಣ. ಟಿವಿ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಟಿವಿ ಯೂನಿಟ್ ಬಂದು ನಿಮಗೆ ಕಂಪ್ಲೀಟ್ ವಾಲ್ ಟು ವಾಲ್ ಟಿವಿ ಯೂನಿಟ್ ಮಾಡಿದ್ದೀವಿ. ನಿಮ್ಗೆ ಆಲ್ಮೋಸ್ಟ್ ಇದು ಅಲ್ಲಿಂದ ಇಲ್ಲಿವರೆಗೂ ಒಂದು 10 ಅಡಿ ಇದೆ ಸರ್. 10 feet ಇಲ್ಲಿವರೆಗೂ ಪ್ಲಸ್ ಟಾಲ್ ಯೂನಿಟ್. ಓಕೆ ಓಕೆ.
ಇಲ್ಲಿ ರಾಫ್ಟರ್ಸ್ನ ತೊಗೊಂಡ್ಬಂದಿದ್ದೀವಿ. ಯೂಶಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಜನ ಲ್ಯಾಮಿನೇಟ್ಸ್ ಮಾಡಿಸೋದು ಇಲ್ಲಿ ಅದು ಇದು ಇರುತ್ತೆ. ಓಕೆ, ಇಲ್ಲಿ ರಾಫ್ಟರ್ಸ್ನ ತೊಗೊಂಡು ಇನ್ನು ಸ್ಲೀಕ್ ರಾಫ್ಟರ್ಸ್ ಇರುತ್ತೆ. ಬೇರೆ ಕಡೆ ನಾವು ನೋಡಿದ್ರೆ ಹಿಂಗೆಲ್ಲ ಬಲ್ಕಿ ರಾಫ್ಟರ್ಸ್ ಹಾಕಿರ್ತೀವಿ, ಸ್ವಲ್ಪ ಸ್ಲೀಕ್ ರಾಫ್ಟರ್ಸ್. ಬಟಾಣಿ ರಾಫ್ಟರ್ಸ್ ಅಂತ ಇದಕ್ಕೆ ಆಕ್ಚುಲಿ ಸ್ಮಾಲ್. ಓಕೆ, ನಾವು ಒಂದು ಜಂಕ್ಷನ್ಗೆ ಇದಕ್ಕೆ ನಿಮಗೆ ಎಲೆಕ್ಟ್ರಿಕಲ್ಗೆ ಒಂದು ಕವರಿಂಗ್ ಮಾಡಿದ್ದೀವಿ, ಓಕೆ, ಕನ್ಸಿಲ್ಡ್ ಆಗಿರಲಿ ಅಂತ. ಆ್ಯಂಡ್ ಸೈಡ್ ವೈಸ್ ಹಂಗೆ ಬಂದರೆ ನಿಮ್ಗೊಂದು ಒಳ್ಳೆ ಮಾರ್ಬಲ್ ಫೀಲ್ ಇರೋ ಲ್ಯಾಮಿನೇಟ್ ಕಂಪ್ಲೀಟ್. ಏನಂದ್ರೆ ನೀವು ನೋಡ್ಬೋದು ಲ್ಯಾಮಿನೇಟ್ ಬುಕ್ ಮ್ಯಾಚ್ ಥರ ಕಾಣಿಸುತ್ತೆ, ಟೈಲ್ಸ್ ಥರ ಕಾಣುತ್ತೆ. ಹೌದೌದು, ಕರೆಕ್ಟ್. ಸೆಂಟ್ರಲ್ ಏನು ಮಾಡಿದೀವಿ ಅಂದರೆ ನಿಮಗೆ ಒಂದು 4mm ಟೀ ಪಟ್ಟಿ, ಗೋಲ್ಡನ್ ಟೀ ಪಟ್ಟಿನ ಕನ್ಸಿಲ್ ಮಾಡಿದ್ದೀವಿ. ಆ್ಯಂಡ್ ಒಂದು ಲಾಂಗ್ ಸ್ಟೋರೇಜ್ ಇದೆ. ಲಾಂಗ್ ಸ್ಟೋರೇಜಲ್ಲಿ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದೀವಿ, ವಿ ನಾಬ್ ಅಲ್ವಾ ಸರ್? ವಿ ನಾಬ್ ಕೊಟ್ಟಿದ್ದೀವಿ, ಮತ್ತು ಪ್ರೊಫೈಲ್ ಕೊಟ್ಟಿದ್ದೀವಿ, ಓಕೆ, ರಿಮೋಟ್ ಆಕ್ಸೆಸ್ ಮಾಡೋದಕ್ಕೆ. ಮತ್ತು ಇಲ್ಲೇ ಬಂದರೆ ಒಂದು ನಿಮಗೆ ಟಾಲ್ ಯೂನಿಟ್ ಇದೆ, 2 ಡೋರ್ ಟಾಲ್ ಯೂನಿಟ್ ಸರ್. ಓಕೆ, 2 ಡೋರ್ ಟಾಲ್ ಯೂನಿಟ್. ಒಳಗಡೆ ಫುಲ್ ಲ್ಯಾಮಿನೇಟೆಡ್, ಬಿಕಾಸ್ ವಿಸಿಬಲ್ ಇದೆಯಲ್ಲ ಅದಕ್ಕೆ. ಯೂಶಲಿ ಎಲ್ಲ ಮನೆಯಲ್ಲಿ ಬ್ಲ್ಯಾಕ್ ಪ್ರೊಫೈಲ್ ಇರುತ್ತೆ, ಇಲ್ಲಿ ಕ್ಲಿಯರ್ ಇದೆ. ಬಿಕಾಸ್ ಸ್ವಲ್ಪ ಐಟಮ್ಸ್ ಕಾಣಿಸ್ಲಿ, ಲೈಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು, ಪ್ರೊಫೈಲ್ ಲೈಟ್ಸ್ನ ಅವಾಯ್ಡ್ ಮಾಡಿಕೊಂಡು ಅವರು ಸ್ವಲ್ಪ ಈ ಥೀಮ್ ಬೇಸ್ಡ್ ಹೋಗಿದ್ದಾರೆ, ಸ್ವಲ್ಪ ಲೈವ್ ಆಗಿರಲಿ ನೋಡೋದಕ್ಕೆ ಅಂತೆಲ್ಲ ಅಂತ ಹೇಳ್ಬಿಟ್ಟು ಮಾಡಿರೋದು. ಈ ಹಾಲಲ್ಲಿ ಏನು ಮಾಡಿದ್ವಿ ಅಂದರೆ ನಿಮಗೆ ಫಾಲ್ ಸೀಲಿಂಗ್ ಒಂದು ಬರೀ ಫ್ಯಾನಿಗೆ ಮಾಡಿದ್ದೀವಿ ಸರ್. ಫ್ಯಾನಿಗೆ ಒಂದು ಫಾಲ್ ಸೀಲಿಂಗ್ ಮಾಡಿ, ಇದೆಲ್ಲ ಬಂದು ಡೈರೆಕ್ಟ್ ಸೀಲಿಂಗಿಗೆ ಮಾಡಿರೋ ಪ್ರೊಫೈಲ್ ಲೈಟ್ಸು. ಪ್ರೊಫೈಲ್ ಲೈಟ್ ಅನ್ನ ಸೀಲಿಂಗ್ನ ಗ್ರೂ ಮಾಡಿ ಹಾಕಿರೋದು. ಹೌದು ಸರ್, ಗ್ರೂ ಮಾಡಿರೋದು. ಓಕೆ, ವೆರಿ ನೈಸ್. ಆ್ಯಂಡ್ ನಾವು ಮುಂಚೆನೇ ಹೇಳಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿ ಏನು ವಾಲ್ ಮೇಲೆ ಡಿಸೈನ್ ಮಾಡ್ಬೋದು ಅಂದರೆ ಬೀಡಿಂಗು. ಸೊ ಎಲ್ಲ ಇಲ್ಲಿರೋ ವಾಲ್ಸಲ್ಲಿ ಆಲ್ಮೋಸ್ಟ್ ಲಿವಿಂಗಲ್ಲಿ ಎಲ್ಲ ವಾಲ್ಗೂ ಬೀಡಿಂಗ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಗೋಲ್ಡನ್ ಟೀ ಪಟ್ಟಿಗಳು ಕೊಟ್ಟಿದ್ದೀವಿ. ಸೊ ಡ್ಯೂಯಲ್ ಬೀಡಿಂಗ್ ತಗೊಂಡು ಸೆಂಟ್ರಲ್ಲಿ ಗೋಲ್ಡನ್ ಟೀ ಪಟ್ಟಿ ತಗೊಂಡಿದ್ರ. ಓಕೆ, ಸೊ ವಾಲ್ ಪೇಪರ್ ಹಾಕೊಬೋದು, ಫೋಟೋ ಫ್ರೇಮ್ಸ್ ಹಾಕೊಬೋದು, ಲೈಟ್ಸ್ ಹಾಕೊಬೋದು, ಏನು ಬೇಕಾದ್ರೂ ಮಾಡ್ಕೊಬೋದು ಈ ಆಪ್ಷನ್ಸ್ ಇದ್ದಾಗ. ಕಸ್ಟಮೈಸೇಷನ್. ಆ್ಯಂಡ್ ರೂಮ್ ನಿಮ್ಗೆ ಹಾಲ್ ಏನಿದೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ಓಕೆ, ವಾಟ್ ಅಬೌಟ್ ಜೂಲಾ? ಸೊ ಜೂಲಾ ಬಂದು ನಾವು ಡಿಸೈನಲ್ಲಿ ಕೊಟ್ಟಿದ್ವಿ. ಕಸ್ಟಮರ್ ಖುದ್ದಾಗೆ ಅವ್ರದ್ದೇ ಟೀಕಲ್ಲಿ ನಾವು ಮಾಡಿಸಿರೋದು. ಟೀಕಲ್ಲಿ ಮಾಡಿಸಿರೋದು ಇದು ಟೀಕ್ ಜೂಲಾ ಸರ್. ಅಂದರೆ ಮ್ಯಾನುವಲ್ ವರ್ಕ್ ಇದು? ಮ್ಯಾನ್ಯಲ್ ವರ್ಕು, ಊರಿಂದನೇ ಮಾಡ್ಸ್ಕೊಂಡು ಬಂದಿರೋದು ಇದು ಜೂಲಾ. ಮತ್ತು ಇದು ಸ್ವಲ್ಪ ಬ್ರಾಸ್ದು ಏನಾಗಿದೆ ನಿಮಗೆ ಸ್ವಿಂಗ್ಗೆ ಸ್ಟ್ರೆಂತ್ ಇರಲಿ ಅಂತ ಮಾಡಿದ್ದಾರೆ. ಚೈನ್ ತೊಗೊಂಡಿದ್ದಾರೆ. ತೊಗೊಂಡಿರೋದು. ಓಕೆ, ವೆರಿ ನೈಸ್. ತುಂಬ ಚೆನ್ನಾಗಿದೆ ಸರ್ ಇದು. ಅಂದರೆ ಇದು ರಿವರ್ಸಿಬಲ್ ಅಲ್ಲ ಸರ್? ಹಿಂಗೆ ಉಲ್ಟಾ ಕೂಡ ಆಗುತ್ತೆ. ಉಲ್ಟಾ ಕೂಡ ಆಗುತ್ತೆ. ಹೌದು ಸರ್. ಮಾಡಿ ಒಳ್ಳೆ ಗೇಜ್ ಇದೆ ಸರ್ ನಿಮಗೆ. ಒಳ್ಳೆ ಯಾವುದಕ್ಕೂ ತೊಗೊಬೇಕಂದ್ರೆ ಒಳ್ಳೆ ಗೇಜ್ ಇರೋದು ತೊಗೊಬೇಕು. ಗೇಜ್ ಇರೋದು ತೊಗೊಬೇಕು. ಅದನ್ನು ಈ ಕಡೆ ಮಾಡಿ ಸರ್, ಅದನ್ನು ತಿರ್ಸಿ. ಓಕೆ. ಓ, ಸೊ ಇದು ರಿವರ್ಸಿಬಲ್? ಹೌದು ಸರ್, ರಿವರ್ಸಿಬಲ್. ಆ ಕಡೆ ಲೀನ್ ಆಗ್ಬೋದು, ಈ ಕಡೆ ಲೀನ್ ಆಗ್ಬೋದು. ಓಕೆ, ಎರಡು ಕಡೆ. ಹೌದು ಸರ್. ವೆರಿ ನೈಸ್ ಸರ್. ಈ ಕಡೆ ಹಾಗೆ ಈ ವಾಲ್ ಬಗ್ಗೆ ಒಂಚೂರು ಸರ್. ಈ ವಾಲಲ್ಲೂ ಅಗೇನ್ ಸೇಮ್ ಬೀಡಿಂಗ್ ಮಾಡಿದ್ದೀವಿ. ಬಟ್ ಈ ವಾಲ್ ಅಂದರೆ ಟಾಪ್ ಟು ಬಾಟಮ್ ಬೀಡಿಂಗ್ ಇದೆ. ಅಲ್ಲಿ ಸೋಫಾ ಇರೋ ಕಾರಣ ಮೇಲೆ ಮಾಡಿದ್ದೀವಿ. ಇಲ್ಲಿ ಟಾಪ್ ಟು ಬಾಟಮ್ 3 ಸೆಕ್ಷನ್ ಡಿವೈಡ್ ಮಾಡಿಕೊಂಡು ಮೇಲೆ ಕಡೆ ಡಿವೈಡ್ ಮಾಡಿ ಅಂಡ್ ಅಗೇನ್ ಸೆಂಟ್ರಲ್ಲಿ ಗೋಲ್ಡನ್ ಟೀ ಪಟ್ಟಿ ಕೊಟ್ಟಿದ್ದೀವಿ. ಓಕೆ, ವೆರಿ ನೈಸ್. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೂ ನಾವು ಬೇರೆ ಬೇರೆ ಆರ್ಟಿಫೆಕ್ಟ್ಸ್, ಇಲ್ಲ ಬೇರೆ ಬೇರೆ ಆರ್ಟಿಕಲ್ಸ್ ಹಾಕೊಬೋದು, ಫೋಟೋಸ್ ಹಾಕೊಬೋದು, ಇಲ್ಲ ವಾಲ್ ಪೇಪರ್ ಹಾಕೊಬೋದು. ಇಲ್ಲ ಡಿಫ್ರೆಂಟ್ ಆಗಿ ಮಾಡ್ಕೊಬೋದು. ಕಸ್ಟಮೈಸಬಲ್. ಕಸ್ಟಮೈಸಬಲ್ ಸರ್. ಓಕೆ. ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಒಂದು ಪೂಜಾ ಯೂನಿಟ್ ಇದೆ ಸರ್, ಒಂದು ಕಾಂಪ್ಯಾಕ್ಟ್ ಆಗಿರೋ ಪೂಜಾ ಯೂನಿಟ್. ಟೀಕ್ ಫಿನಿಶ್, ವೀನರ್ ಫಿನಿಶ್ ಕಾಣಿಸ್ಲಿ ಅಂತ ಒಂದು ಪ್ಯಾನಲಿಂಗ್ ಮಾಡಿದ್ದೀವಿ. ಗೋಪುರನ ಒಂದು 12mm ಎಲ್ಲ ಗೋಪುರ ಥರ ಕಾಣಿಸ್ಲಿ ಅಂತ ಅದು ಮಾಡಿದ್ದೀವಿ. ಫೀಲಿಂಗ್ ಕೊಟ್ಟಿದ್ದೀರಾ? ಓಕೆ. ಒಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್, 2 ಡ್ರಾವರ್ ಸ್ಟೋರೇಜ್ ವಿತ್ CNC ಕಟ್ ಕೊಟ್ಟಿದ್ದೀವಿ. ಶಿವಂದು ಇದು ಶಿವನ್ CNC ಕಟಿಂಗ್ ಅಲ್ವಾ? ಅದರಿಂದ ಪ್ಯಾನಲಿಂಗ್ ಮಾಡಿದ್ದೀವಿ ಅಗೇನ್. ಓಕೆ ಓಕೆ ಓಕೆ, ನೈಸ್. ಇದು ಕಡೆ ಒಂದು ಲೈಟ್ಸ್ ಹಾಕಿ ಕೊಟ್ಬಿಡಿ ಸರ್ ಹಾಗೇನೆ. ಬ್ಯಾಕ್ಗ್ರೌಂಡ್ ಲೈಟ್ ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್. ಇದು ಹೆಂಗು ವೈರಿಂಗ್ ಬಿಟ್ಟಿದ್ದೀರಾ ಇದ್ರೊಳಗೆ? ಓಕೆ, ಲೈಟ್ಸ್ ಹಾಕ್ಬಿಟ್ರೆ ಸಕ್ಕದಾಗಿರುತ್ತೆ ಸರ್ ಇದು. ವೆರಿ ನೈಸ್. ಸೊ ಈ ಮನೆ ಹೈಲೈಟ್ ಅಂದರೆ ಈ ಮನೆ ಕಿಚನ್ ಮತ್ತು ಕ್ರಾಕರಿ ಸರ್. ನೆಕ್ಸ್ಟ್ ಲೆವೆಲ್ ಆಗಿದೆ ಇದು. ಸರಿ, ಕ್ರಾಕರಿ ಬಗ್ಗೆ ಹೇಳಿ ಸರ್. ಕ್ರಾಕರಿ ಯೂನಿಟ್ ಇವಾಗ ಹಾಲ್ಗೆ ಅಟ್ಯಾಚ್ ಆಗಿರೋ ಕಾರಣ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಇನ್ನೂ ಇಲ್ಲೆಲ್ಲ ನಾವು ಏನಿದೆ ಡೈನಿಂಗ್ ಪ್ಲೇಸ್ ಮಾಡ್ಕೊಂಡಾಗ ತುಂಬ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಏನು ಮಾಡಿದ್ದೀವಿ ಸರ್, ನಾವು ಬಿಲ್ಡಿಂಗ್ ಮಿರರ್ಸ್ ಯೂಸ್ ಮಾಡಿದ್ವಿ, ಅಂದರೆ ಕ್ರಿಸ್ಮಸ್ ಮಿರರ್ಸ್ ಯೂಸ್ ಮಾಡಿದ್ದೀವಿ. ರೋಸ್ ಗೋಲ್ಡ್ ಇದು ಯೂಶಲಿ ಕ್ಲಿಯರ್ ಇರುತ್ತೆ, ಗೋಲ್ಡ್ ಇರುತ್ತೆ. ಇಲ್ಲಿ ರೋಸ್ ಗೋಲ್ಡ್ ಮ್ಯಾಚ್ ಆಗಲಿ ಲೈಟ್ಗೆ ಆ್ಯಂಡ್ ವುಡ್ಗೆ ಅಂತ ಅಗೇನ್ ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ, ವುಡ್ ಕಲರ್ ಲ್ಯಾಮಿನೇಟ್ಸು. ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೈಲ್, ಎಲ್ ಶೇಪ್ ನಿಮಗೆ ಪ್ರೊಫೈಲ್ ಕೊಟ್ಟು ಒಳಗಡೆ ಅಗೇನ್ ವುಡನ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಮನೇಲಿ ನೀವೆಲ್ಲ ನೋಡಿದ್ರೆ ವುಡನ್ ಕಲರ್ ಲ್ಯಾಮಿನೇಟ್ಸ್ ಎಲ್ಲ ಒಂದೇ ಇರುತ್ತೆ ಸರ್. ಎಲ್ಲ ಒಂದೇ ಫೀಲ್ ಇರಲಿ ಅಂತ ಒಂದೇ ಕೊಟ್ಟಿದ್ದೀವಿ ವಿತ್ ಲಾಫ್ಟ್. ಈ ಕ್ರಾಕರಿ ಏನಂತಂದರೆ ಬೇಸು, ವಾಲ್, ಲಾಫ್ಟ್ ಆ್ಯಂಡ್ ಅಗೇನ್ ಟಾಲ್ ಯೂನಿಟ್. ಇದು ಮಲ್ಟಿಪರ್ಪಸ್ ಥರ. ಇಲ್ಲಿ ಕಾಣಿಸೋ ಐಟಮ್ ಇಟ್ಕೊಬೋದು, ಇಲ್ಲಿ ಕಾಣಿಸೋ ಐಟಮ್ ಇಟ್ಕೊಬೋದು. ಓಕೆ ಓಕೆ. ಸೊ ಇದಕ್ಕೆ ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಗೋಲ್ಡನ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಗೋಲ್ಡನ್ ಹ್ಯಾಂಡಲ್ಸ್ 4 inches ಗೋಲ್ಡನ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಇದು ಗ್ರೀನ್, ಲೈಟ್ ಗ್ರೀನ್ ಅಲ್ವಾ ಸರ್? ಲೈಟ್ ಗ್ರೀನ್ ಸರ್. ಕೈಂಡ್ ಆಫ್ ಅಕ್ರಲಿಕ್ ಸರ್. ಇದು ಅಕ್ರಿಲಿಕ್. ಇದು ಅಕ್ರಲಿಕ್ ಕ್ರಾಕರಿ ಯೂನಿಟ್. ಇದು ಅದಕ್ಕೆ ಇದು ಲುಕ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಯಾವ್ದು ಕಿಚನ್ಗೆ ಕೊಡ್ತೀವೋ ಅಕ್ರಲಿಕ್, ಅದನ್ನೇ ನಾವು ಕ್ರಾಕರಿ ಯೂನಿಟ್ಗೆ ಪ್ರಿಪೇರ್ ಮಾಡ್ತೀವಿ. ಯಾಕಂದ್ರೆ ನಿಮಗೆ ಲಿವಿಂಗ್ ಏರಿಯಾ. ಸೊ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಎರಡು ಒಂದೇ ರೀತಿ ಕಾಣಿಸ್ಬೇಕು, ಡಿವಿಷನ್ ಆಗಬಾರ್ದು. ಡಿವಿಷನ್ ಆದಾಗ ಸ್ವಲ್ಪ ಡಿಸೈನ್ ಅಲ್ಲಿ ನಿಮಗೆ ಬಲ್ಕ್ ಆಗುತ್ತೆ. ಹಿಂಗೆ ಹೋದಾಗ ಎಲ್ಲ ಸೀಮ್ಲೆಸ್ ಆಗಿ ಹೊಟ್ಟೋಗುತ್ತೆ. ಸೊ ಅಂಡ್ ಅಗೇನ್ ಅದೇ ಕಂಟಿನ್ಯೂಷನ್ ತಗೊಂಡು ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಕೌಂಟರ್ ಪ್ಯಾನಲಿಂಗ್ ಮಾಡಿದ್ದೀವಿ. ಓಕೆ. ಒಳ್ಳೆ ಹ್ಯಾಂಗಿಂಗ್ ಲೈಟ್ಸ್ ಹಾಕ್ಸಿದ್ರೆ ಇದು ತುಂಬ ಚೆನ್ನಾಗಿದೆ ಸರ್. ಹ್ಯಾಂಗಿಂಗ್ ಲೈಟ್ಸು ಕೇನ್. ಸೊ ವೀಕ್ಷಕರೇ, ಇದು ಆ್ಯಕ್ಚುಲಿ ನಮ್ಮ ಆಫೀಸಲ್ಲೂ ಕೂಡ ಇದೆ. ಸೊ ಕೇನ್ ಮತ್ತು ಕ್ಲಾತ್ ಫಿನಿಷಲ್ಲಿ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಸರ್ ಇದು.
ಆ್ಯಂಡ್ ಈ ಪ್ಯಾನಲಿಂಗ್ ಏನು ಮಾಡಿದ್ವಿ ಸರ್, ಕೆಳಗಡೆ ರಾಫ್ಟರ್ಸ್ ಯೂಸ್ ಮಾಡಿದ್ವಿ, ಚಾರ್ಕೋಲ್ ರಾಫ್ಟರ್ಸ್. ಇದೇ ಕಲರ್ಗೆ ಮ್ಯಾಚ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಥೀಮಲ್ಲಿ ಇರಲಿ ಎಲ್ಲಾನು ಅಂತ ಚಾರ್ಕೋಲ್ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ. ಇದು ಪ್ಯಾನಲಿಂಗ್ ಮಾಡಿದ್ರಲ್ವಾ? ಆಚ್ ಪ್ಯಾನಲಿಂಗ್. ಕಿಚನ್ ಸೈಜ್ ಏನಿರ್ಬೋದು ಸರ್ ಇದು? ಸರ್ ಈ ಕಿಚನ್ ಒಂದು ಸ್ವಲ್ಪ ತುಂಬ ಸಿಕ್ಕಾಪಟ್ಟೆ ಚಿಕ್ಕದಾಗಿರೋದಕ್ಕೆ ಇದು 8x6 ಇದೆ. 8x6 8x6 ಇದೆ. ಅಂದರೆ ಒಳಗಡೆ ಜಾಗ 8x6 8x6 ಇದೆ ಸರ್. ಅಂದರೆ ಇದು ಬಿಟ್ಟು 8x6 ಇದೆ. ಓಕೆ, ಇದು ಕಂಪ್ಲೀಟ್ ಆಕ್ರಲಿಕ್ ಅಲ್ವಾ ಸರ್? ಫುಲ್ಲಿ ಆಕ್ರಲಿಕ್ ಕಿಚನ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಈ ಕಿಚನ್ ಅಲ್ಲಿ ಮೈನ್ ಥಿಂಗ್ ಇದು ಬಂದು ಕಟ್ಟೆ ಕಟ್ಸ್ಬಿಟ್ಟಿದ್ರು. ನಾವು ಬಾಕ್ಸಿಂಗ್ ಮಾಡ್ಕೊಂಡಿರೋದು ಒಳಗಡೆ ಕಿಚನ್ ಬಟ್ ಆಗೋಗಿತ್ತು, ಕಟ್ಟೆ ಆಗೋಗಿತ್ತು. ಬಟ್ ಆಚೆ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗೋದಿಲ್ವಲ್ಲ ಸರ್ ಇದು? ಬಟ್ ಇಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಕಟ್ಟೆ ಕಟ್ಸಿರೋ ಕಿಚನ್ ಮಾಡಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿದೀವಿ. ಓಕೆ. ಅಂಡ್ ಇಲ್ಲಿ ಒಂದು ವಾಲ್ ಯೂನಿಟ್ ಇದೆ, ಅದ್ರ ಮೇಲೆ ಲಾಫ್ಟ್, ಎಲ್ ಶೇಪ್ ಲಾಫ್ಟ್ ಕಂಟಿನ್ಯೂ ಆಗಿದೆ. ಬಟ್ ಇದು ಒಂದು ಸಿಂಗಲ್ ಕಲರ್ ಕಿಚನ್ ಅಲ್ಲ ಸರ್ ಇದು? ಎಲ್ಲ ಮಲ್ಟಿ ಕಲರ್ಸ್ಗೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಕಲರ್ ಕೊಟ್ಟಾಗ ಕಿಚನ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು. ಕಟ್ಟೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅಲ್ವಾ ಸರ್ ಇದನ್ನ ಎಕ್ಸಿಕ್ಯೂಟ್ ಮಾಡಿರೋದು? ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಕಷ್ಟ. ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದು ಬಾಕ್ಸ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲೊಳಗೆ ನಾವು ಒಂದು ಬಾಕ್ಸ್ ಮಾಡ್ತಿದೀವಿ ಅಂತಂದಾಗ ಬೈ ಚಾನ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರಾಪರ್ ಆಗಿ ಅದು ಲೆವೆಲ್ ಆಗಿಲ್ಲ, ಸರ್ಫೇಸ್ ಕ್ರಿಯೇಟ್ ಆಗಿಲ್ಲ ಅಂದಾಗ ಮ್ಯಾನ್ಯಲ್ ಕಟಿಂಗ್ ಕೆಲಸ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಇಲ್ಲೊಂದು 2-3 ಬಾಕ್ಸ್ ಹಂಗಾಯ್ತು. ಬಟ್ ಅಲ್ಟಿಮೇಟ್ಲಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ಸೆಟ್ ಆಫ್ 3 ಟ್ಯಾಂಡಮ್ಸ್ ಈ ಕಡೆ, ಸೆಟ್ ಆಫ್ 2 ಟ್ಯಾಂಡಮ್ಸ್ ಈ ಕಡೆ ಕೊಟ್ಟಿದ್ದೀವಿ. ಸೊ 5 ಟ್ಯಾಂಡಮ್ಸ್ ಬಂದಿದೆ ಸರ್. 5 ಟ್ಯಾಂಡಮ್ಸ್ ಬಂದಿದೆ. ಆ್ಯಂಡ್ ಇದು ನಾವು ಗೋಲಾ ಪ್ರೊಫೈಲ್ ವಿತ್ ಕಟ್ಲರಿ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಆ್ಯಂಡ್ ನನಗೆ ಇದು ಒಳ್ಳೆ ಚೆನ್ನಾಗಿ ಬಂತು ಸರ್. ಇಲ್ಲಿ ನೀವು ಚಿಮ್ನಿನ ಕ್ಲೋಸ್ ಮಾಡಿರೋದು ಗೊತ್ತೇ ಆಗಲ್ಲ ನೋಡಿ. ಇದೊಂದು ಚೂರು ಹೊರಗಡೆ ಬಂದಿರೋದು ಬಿಟ್ರೆ ನಮ್ಗೆ ಚಿಮ್ನಿ ಎಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ. ಚಿಮ್ನಿನೂ ಅಷ್ಟೇ ಸರ್, ಕ್ಲೈಂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಸಜೆಸ್ಟ್ ಮಾಡಿ ಅವರು ಈ ಥರ ತೊಗೊತೀನಿ, ಈ ಥರ ಪ್ಯಾನಿಂಗ್ ಮಾಡಿಸಿ ಅಂತ. ಯಾಕಂದ್ರೆ ಮ್ಯಾಚ್ ಆಗುತ್ತೆ ಇದು. ಮತ್ತೆ ನೀವು ಇಲ್ಲಿ ಇದು ಮಾಡಿದ್ದೀರಲ್ವಾ, ಬ್ಲ್ಯಾಕ್ ಪ್ರೊಫೈಲ್ಸ್ ಇದು ಹಾಕಿದ್ದೀರಲ್ವಾ? ಪ್ರೊಫೈಲ್ ಲಿಫ್ಟ್ ಅಪ್ಸ್ ಕೊಟ್ಟಿದ್ದೀವಿ ಸರ್ ಎರಡು ಕಡೆನೂ, ಈಕ್ವಲಿ ಡಿವೈಡೆಡ್ ಸರ್. ಇದು ಇದು ರ್ಯಾಕ್, ಸ್ಪೈಸ್ ರ್ಯಾಕ್ ಅಲ್ವಾ? ಸ್ಪೈಸ್ ರ್ಯಾಕ್ ನೋಡಿ ವೀಕ್ಷಕರು, ಇಲ್ಲೊಂದು ಹಾಕೋಬಹುದು. ಯಾಕಂದ್ರೆ ಇಲ್ಲೂ ಕೂಡ ಒಂದು ಸ್ಪೈಸ್ ರ್ಯಾಕ್ನ ನೀವು ಇಂಟಿಗ್ರೇಟ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ ಸರ್. ಬಟ್ ಕಾಂಪ್ಯಾಕ್ಟ್ ಆದರೂ ಒಳ್ಳೆ ನೀಟಾಗಿದೆ ಸರ್. ಮಾತ್ರ ಹೌದು ಸರ್. ಸೂಪರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೇನೆ ಸೊ ಈ ಕಡೆ ಒಂದು ವ್ಯಾನಿಟಿ ಕೂಡ ಮಾಡಿದ್ದೀರಾ ಸರ್. ಇಲ್ಲಿ ಒಂದು ಕಾಮನ್ ವಾಶ್ ಏರಿಯಾ ಇದೆ. ಇದು ಅಕ್ರಲಿಕ್ ಸರ್. ಇದು ಅಕ್ರಲಿಕ್ಕೇನೆ. ಸೊ ಈ ಲ್ಯಾಮಿನೇಟ್ಸ್ ಎಲ್ಲ ಅಕ್ರಲಿಕ್ಕೇನೆ. ಇದು ಗ್ರೀನ್ ಕಲರ್ ಏನಂದ್ರೆ ವ್ಯಾನಿಟಿಗೆ ಯೂಶಲಿ ಯಾರೋ ಪ್ರೊಫೈಲ್ಡರ್ಸ್ ಕೊಟ್ಟಿರಲ್ಲ. ನಾವು ಇದು ಕಾಣಿಸ್ಲಿ, ಚೆನ್ನಾಗಿರ್ಲಿ. ಇವಾಗೆಲ್ಲ ಏನಾಗಿದೆ ಒಂದು ಟ್ರೆಂಡ್ ಬಂದಿದೆ, ಟವಲ್ಸ್ನ ರೋಲ್ ಮಾಡಿ ಪ್ರೊಫೈಲ್ ಅಲ್ಲಿ ಇಡೋದು, ಇಲ್ಲ ಓಪನ್ ಸ್ಪೇಸ್ ಅಲ್ಲಿ ಇಡೋದು. ಸ್ವಲ್ಪ ಹೋಟೆಲ್ ಥೀಮ್ ಬಾಕ್ಸಸ್ ಹೋಗ್ತಾರೆ ವ್ಯಾನಿಟಿ. ಈ ನಡುವೆ ಕಸ್ಟಮರ್ ಸ್ವಲ್ಪ, ಸೊ ಆ ಕಸ್ಟಮೈಸ್ ನಾವು ಇಲ್ಲಿ ಮಾಡಿದೀವಿ. ನಿಮ್ಗೆ 2 ಡೋರ್ ಕೊಟ್ಟಿದ್ದೀವಿ ಅಂಡ್ 2 ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಓಕೆ. ಕ್ಲೋಸ್, 2 ವಿಸಿಬಲ್. ಸೂಪರ್ ಸೂಪರ್ ಸರ್. ಅದು ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮಧುಕರ್ ಸರ್ ಮತ್ತು ಸುಪ್ರಿಯಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್ ಇದು ಮನೆ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ. ಫಸ್ಟ್ ಜೂಲಾ, ನಾನು ಜೂಲಾ ಬಗ್ಗೆನೇ ಕೇಳಬೇಕು. ಜೂಲಾ ಐಡಿಯಾ ಯಾರು ಮಾಡಿಸಿದ್ದು? ನಿಮ್ಮದೇ ಐಡಿಯಾನಾ? ಎಲ್ಲಿಂದ ಮಾಡಿಸಿದ್ರಿ, ಹೇಗೆ ಮಾಡಿಸಿದ್ರಿ ಜೂಲಾನ? ಹಾಗೆ ಆನ್ಲೈನಲ್ಲಿ ನೋಡಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಇಷ್ಟ ಆಯಿತು. ಸುಮಂತ್ ಅವ್ರು ಹೇಳಿದ್ರು ಮ್ಯಾನುವಲ್ ಆಗಿ ಮಾಡಿಸಿದ್ದಾರೆ, ಅವರೇ ತೊಗೊಂಬಂದು ಮಾಡಿಸಿದ್ದಾರೆ. ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ, ಇಲ್ಲಿಂದ ತೊಗೊಂಬಂದ್ರಿ? ಆ್ಯಕ್ಚುಲಿ ಅಂದರೆ ತುಂಬ ಚೆನ್ನಾಗಿ ನೋಡ್ತಾ ಇರ್ತಾರೆ, ಅವರಿಗೂ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ. ಟೌನಲ್ಲಿ ಮಾಡಿಸಿರೋದು. ಎಲ್ಲಿ ಮೇಡಮ್ ಅದು? ಆ್ಯಕ್ಚುಲಿ ಸೊರಬ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು. ಓಕೆ ಓಕೆ. ಹಾಂ 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 ಹಾಂ. ಅಲ್ಲಿ ಮಾಡಿಸಿರೋದು. ಅಲ್ಲೇ ಮಾಡಿಸಿರೋದು. ಸೊ ಅಲ್ಲಿಂದ ಟೀ ಕುಡ್ ತಂದು ಮಾಡಿಸಿ ತೊಗೊಂಬಂದ್ರ? ರೆಡಿ ಮಾಡಿಸಿನೇ ತೊಗೊಬಂದಿರೋದು. ಅಲ್ಲೆಲ್ಲ ಮಾಡ್ಕೊಡ್ತಾರಾ? ಬೆಸ್ಟ್ ಪ್ರೈಸಲ್ಲಿ ಮಾಡ್ತಾರೆ. ನಾವು ಡಿಸೈನ್ ಎಲ್ಲ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿದ್ವಿ. ಆ್ಯಕ್ಚುಲಿ ಅವರಿಗೂ ಹೊಸದಿದ್ದು, ಹೌದೌದು, ಕರೆಕ್ಟ್. ಈ ರೀತಿ ಮಾಡಿರಲಿಲ್ಲ. ಬಟ್ ನಾವೆಲ್ಲದು ಮೆಜರ್ಮೆಂಟ್, ಈಚ್ ಆ್ಯಂಡ್ ಎವ್ರಿ ಮೆಜರ್ಮೆಂಟ್ ಕೊಟ್ಟು ಮಾಡಿಸಿದ್ದು. ಇದನ್ನ ಕಂಬಿ ಚೈನ್ಸ್ ಕಂಬಿ ಎಲ್ಲ ನಾನೇ ಓನಾಗಿ ಪರ್ಚೇಸ್ ಮಾಡಿದ್ದು. ಓನಾಗಿ ಪರ್ಚೇಸ್ ಬೆಂಗಳೂರಲ್ಲೇ ಮಾಡಿದ್ರೆ? ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಜೋಲಿಗಿಂತ ಅದೇ ಕಾಸ್ಟ್ಲಿ ಬಂದಿದೆ. ನೀವು ನೋಡ್ಬೋದು, ಹೆವಿ ವೆಯ್ಟ್ ಇದೆ. ಅದು ಹೆವಿ ವೆಯ್ಟ್ ಇದೆ. ಹಾಂ, ಬ್ರಾಸ್ದು. ಈ ಐಡಿಯಾ ಯಾರು ಕೊಟ್ಟರು? ಹಿಂದೆನೂ ಹಾಕ್ಬೋದು, ಮುಂದೆನೂ ಹಾಕ್ಬೋದು. ಅದು ಆ್ಯಕ್ಚುಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ನಮ್ದು ಹೇಗಿದೆ ಅಂದರೆ, ಈ ಕಡೆ ಕಿಚನ್ ಸೈಡ್ ಅವ್ರು ಅಡುಗೆ ಮಾಡ್ತಾ ಇದ್ರು ಅಂದರೆ ಇಲ್ಲಿ ಈ ಕಡೆ ಆ ಕಡೆ ತಿರ್ಸಿ ಆ ಕಡೆನೂ ಮಾತಾಡ್ಬೋದು. ಈ ಕಡೆ ಟಿವಿ ಯೂನಿಟ್ ಸೈಡ್ ಇದ್ರೆ ಈ ಕಡೆ. ಸೊ ಆ ಪೊಸಿಷನ್ ಆಗಿತ್ತು, ಸೊ ಹಾಗಾಗಿ ಆ ಥರ ಮಾಡಿದೆ. ಓಕೆ ಫೈನ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು, ದೇವ್ರ ಮನೆಯಲ್ಲಿ ಈಶ್ವರೊಂದು CNC ಕಟಿಂಗ್ ಮಾಡಿಸಿದ್ದೀರಾ, ಅದು ಯಾರು ನಿಮ್ಮಿಬ್ರಲ್ಲಿ ಯಾರು ಪ್ಲಾನ್? ಅದು ನಿಮ್ದೇನೆ ಮೇಡಮ್? ಅದೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದಾ? ಇಲ್ಲ ನನ್ನ ಥಾಟಿಗೆ ಬಂದಿದ್ದದು. ಶಿವನ್ ಅಂದ್ರೆ ನಾವು ಶಿವನ್ ಆರಾಧರು, ಸೊ ಅದೇ ಬೇಕು ಅಂತ ಮಾಡಿ. ಓಕೆ. ಬಟ್ ಅಲ್ಲಿ ನಾವು CNC ಕಟಿಂಗೇ ಮಾಡ್ಸೋಣ ಆ ಥರ ಹೆಂಗೆ ಪ್ಲಾನ್ ಬಂತು ನಿಮಗೆ? ಮೂರ್ತಿನೂ ಮಾಡ್ಬೋದಿತ್ತು, ಒಂದು ಫೋಟೋ ಹಾಕ್ಬೋದಿತ್ತು. ಇಲ್ಲ ಅದೇ ಬೇಕು ಅಂತ ಎಲ್ಲ ಓಮ್ ಅನ್ನೋದನ್ನ ತುಂಬಾ ಮಾಡ್ತಾರೆ, ಕರೆಕ್ಟ್. ಸೊ ನಾವು ಅದೇ ರೀತಿ ಶಿವನ್ ಯಾಕೆ ಹೋಗ್ಬಾರ್ದು ಅಂತೇಳಿ ಮಾಡಿರೋದು, ಆ ಥರ ಪ್ಲಾನ್ ಮಾಡಿರೋದು. ಓಕೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಮೇನ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಬ್ರಿಕ್ ಆ್ಯಂಡ್ ಫ್ಲೈ ಹೇಗೆ ಗೊತ್ತಾಯಿತು, ಯಾಕೆ ಕೊಟ್ಟರು ಕೆಲಸ, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್. ಇದು ನಿಮ್ಮಿಂದಾನೇ ಬ್ರಿಕ್ ಆ್ಯಂಡ್ ಫ್ಲೈ ನಿಮ್ಮಿಂದನೇ ಫಸ್ಟ್ ಕೊಟ್ಟಿರೋದು. ಆ್ಯಕ್ಚುಲಿ ನಿಮ್ಮ ರೆಫರೆನ್ಸ್ ಥ್ರೂ ಹೋಗಿದ್ದು. ಬಟ್ ಅವ್ರು ಕಾರ್ಪೆಂಟರ್ಗಳು ತುಂಬ ಮ್ಯಾನುವಲ್ ವರ್ಕು ಕೂಡ ಇದೆ ಇಲ್ಲಿ. ಮಾರ್ಕ್ ಮಾಡ್ಕೋದ್ರೆ ಹೇಗೆ ಸರ್ ಅವ್ರು ಕಾರ್ಪೆಂಟರ್ ಚೆನ್ನಾಗಿ ವರ್ಕ್ ಮಾಡ್ತಾರೆ? ಮಾಡಿದ್ರು. ನಾನೇ ನಿಂತು ಎಲ್ಲ ಸುಮಾರು ಮಾಡಿಸಿದ್ದೀನಿ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಾಗಿ. ಇದು ಹಿಂಗೆ ಬರಬೇಕು, ಇದು ಹಿಂಗೆ ಬರಬೇಕು.
ಸೊ ಅದನ್ನೆಲ್ಲ ಹೇಳಿ ಮಾಡಿಸಿದ್ದೀರಾ. ಇವತ್ತು ಏನು ಔಟ್ಪುಟ್ ಬಂದಿದೆಯಲ್ಲ ಅದ್ರ ಇನ್ನೊಂದು ಕೇಳ್ಬೇಕು ನಾನು ನಿಮಗೆ, ಗ್ರೂ ಮಾಡಿ ಪ್ರೊಫೈಲ್ ಹಾಕಬೇಕು, ಇದು ಹೇಗೆ ಪ್ಲಾನ್ ಇದು? ನಮ್ಮ ವೈಫಿಗೂ ನಮಗೂ ಏನು ಅಂದ್ರೆ ನನಗೆ ಬಜೆಟ್ ಕನ್ಸ್ಟೆಂಟ್ ಇಂದ ನಂಗೆ POP ಮಾಡ್ಸೋದು ಇಷ್ಟ ಇರಲಿಲ್ಲ, ಬೇಡ ಅಂತಾನೆ. ಅವ್ರಿಗೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಡಸ್ಟ್ ಎಲ್ಲ ಆಗತ್ತೆ ಅನ್ನೋದು. ಸೊ ಇವಾಗ ನೋಡಿ ಬೆಂಗಳೂರಲ್ಲಿ ಪ್ರೈವೇಟ್ ಜಾಬ್ ಲೈಫ್ ಮಾಡ್ತಾ ಇವತ್ತು ಇಲ್ಲಿರ್ತೀವಿ, ನಾಳೆ ಬೇರೆ ಕಡೆ ಎಲ್ಲರೂ ಮೂವ್ ಆದ್ರೆ ಆಬ್ವಿಯಸ್ಲಿ ನಂಗೆ ಡಿಸ್ಟೆನ್ಸ್ ಆಫೀಸ್ ದೂರ ಆಗತ್ತೆ, ಆಬ್ವಿಯಸ್ಲಿ ಮತ್ತೆ ಬೇರೆ ಮನೆ ಮಾಡ್ಬೇಕಾಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮೋರ್ ಮನಿ ಕರೆಕ್ಟ್ ಫಾರ್ ಇಂಟೀರಿಯರ್. ಓಕೆ. ಸೊ ಆ ಉದ್ದೇಶದಿಂದ ನಾವು ಇನಿಷಿಯಲ್ ಡೇಸಲ್ಲೇ ಚೀಪ್ ಅಂಡ್ ಬೆಸ್ಟ್ ಆಗಿ ಮಾಡ್ಬೇಕಂತ ಇಂಟೀರಿಯರ್ ಇತ್ತು. ಫಸ್ಟ್ ಕನ್ಸಿಡರ್ ಮಾಡಿದ್ದೆ ನಾವು ಪ್ರೊಫೈಲ್. ಬಟ್ ಈ ಚೀಪ್ ಅಂಡ್ ಬೆಸ್ಟ್ ಅನ್ಸಲ್ಲ ಆದ್ರೆ ಇದು ಅನ್ಸಲ್ಲ ನಿಮ್ಗೆ, ಬಟ್ ಇದು ವೆರಿ ಚೀಪ್ ಅಂಡ್ ಬೆಸ್ಟ್ ಇದೆ. ನಿಮ್ ನೋಡ್ಬೋದು ಲುಕ್ POP ಮಾಡ್ದಂಗೆ ಇದೆ, ನಿಮ್ಗೆ ಲುಕ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಬೆಳಕು ಜಾಸ್ತಿ ಇದೆ, ಬೆಳಕು ಜಾಸ್ತಿ ಅಲ್ವಾ? ಒಂದೆರಡು ಟ್ಯೂಬ್ಲೈಟ್ ಹಾಕೊಂಡ್ರು ಕೂಡ ಇಷ್ಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಹೌದು. ಓಕೆ, ಸೊ ದಟ್ಸ್ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರೋಂಥದ್ದು, ಸೊ ಬ್ರಿಕ್ ಆ್ಯಂಡ್ ಫ್ಲೈ ಅಂತ ಬಂದಾಗ ಡಿಸೈನ್, ವಾಟ್ ಅಬೌಟ್ ಡಿಸೈನರ್ಸ್ಗಳು? ನೀವು ಹೇಳ್ದಂಗೆ ಡಿಸೈನ್ಸ್ ಮಾಡೋದಿರ್ಬೋದು, 3D ಎಕ್ಸಿಕ್ಯೂಷನ್ಸ್ ಎಲ್ಲ ಚೆನ್ನಾಗಿ ಬಂದ. ಅವರು ನಮ್ದು ಅಪ್ರೋಚ್ ನಾವೇನೇನು ರಿಕ್ವೈರ್ಮೆಂಟ್ ಬೇಕಿತ್ತಲ್ಲ ಆ ರೀತಿ ಮಾಡಿಕೊಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅರೌಂಡ್ 2 months ನಾವು ಡಿಸೈನ್ಗೆ ನಾವು ಇದು ಮಾಡಿದ್ವಿ, ಸ್ಪೆಂಡ್ ಮಾಡಿದ್ದೀರಾ. 6 ರಿವಿಷನ್ಸ್ ತೆಗೆದಿದ್ದೀನಿ. ಓಕೆ 6 ರಿವಿಷನ್ಸ್ ತೆಗೆದಿದ್ದೀನಿ ಡಿಸೈನಲ್ಲಿ. ಸೊ ಆ ಟೈಮಲ್ಲಿ ಕೋಆಪ್ರೇಟ್ ಮಾಡಿದ್ದಾರೆ. ಓಕೆ ನಿಮ್ಗೇನು ಇಷ್ಟೆಲ್ಲ ಡಿಸೈನ್ ಅಲ್ಲಿ, ಯಾಕಂದ್ರೆ 6 ರಿವಿಷನ್ ಅಂದ್ರೆ ಸುಮ್ಮನೆ ಅಲ್ಲ. ಹೌದು ಕರೆಕ್ಟ್. ಸೊ ಕೀಪ್ ಆನ್ ಚೇಂಜಸ್ ಮಾಡ್ತಾ ಇದ್ವಿ, ನಮಗೂ ಟೈಮ್ ತಗೊಂಡಿದ್ವಿ, ಸ್ವಲ್ಪ ಟೈಮ್ ಇತ್ತು ನಮಗೂ. ಸೊ ಅವಾಗ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಓಕೆ, ಇನ್ನೊಂದು ಮೇಡಮ್ ಹತ್ರ ಕೇಳಬೇಕು, ಎಲ್ಲೂ ನಾನು ಇಷ್ಟು ದೊಡ್ಡ ಕ್ರಾಕರಿ ಯೂನಿಟ್ ನೋಡಿಲ್ಲ. ಓಕೆ, ಮ್ಯಾಕ್ಸಿಮಮ್ ಅಂದರೆ 3 feet or 4 feet ವಾಲ್ ಟು ವಾಲ್ ಕ್ರಾಕರಿ ಯೂನಿಟ್ ಮಾಡಿದ್ದೀರಾ. ಯಾಕಿದು ಅಷ್ಟು ದೊಡ್ಡ ಕ್ರಾಕರಿ ಯೂನಿಟ್ ಬೇಕಂತ ಅನ್ಸಿದ್ದು ನಿಮಗೆ? ಏನೋ ಅದು ಸ್ಟೋರೇಜ್ ಎಷ್ಟಿದ್ರು ಸಾಕು. ಸ್ಟೋರೇಜ್ ಅದರಲ್ಲೂ ಲುಕ್ಕು ಬರಬೇಕು. ಯಾಕಂದ್ರೆ ನನಗೆ ಇದು ನೋಡಿದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಕಿಚನ್ ಅಂತ ಅನ್ಸುತ್ತೆ. ಕಿಚನ್ದೇ ಒಂದೇ ಯೂನಿಟ್ ಹಂಗೆ ಕಂಟಿನ್ಯೂಟಿ ತಗೊಂಡಂಗಿದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಕಾಫಿ ಯೂನಿಟ್ ಅಂತ ಯಾರು ಇದನ್ನ ಮಾಡ್ತಾ ಇಲ್ಲ, ಬಾರ್ ಕೌಂಟರ್ ಅಂತ. ಬಟ್ ಅಷ್ಟು ಚೆನ್ನಾಗಿ ಬಂದಿದೆ ಅದು. ಆ್ಯಕ್ಚುಲಿ ಅದು ನೀವು ಆ್ಯಕ್ಚುಲಿ ಆ ಮಿರರ್ ಹಾಕಿದ್ದೀರಲ್ಲ, ದಟ್ಸ್ ಲುಕ್ಸ್ ವೆರಿ ಗುಡ್. ಮನೆ ಓಪನಿಂಗ್ ಟೈಮಲ್ಲಿ ಎಲ್ಲ ಏನಂದ್ರು ಇಷ್ಟಪಟ್ರ ಇಂಟೀರಿಯರ್? ಎಲ್ಲ ಇಷ್ಟಪಟ್ಟಿದ್ದಾರೆ. ಓಕೆ, ಯಾವ್ದು ಜಾಸ್ತಿ ಇಷ್ಟ ಆಗಿದ್ದು? ಝೂಲಾ ಅಂತೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಆಬ್ವಿಯಸ್ಲಿ, ಕ್ರಾಕರಿ ಯೂನಿಟ್ ಅಲ್ವಾ? ಓಕೆ, ಮಾಸ್ಟರ್ ಬೆಡ್ರೂಮ್, ಆಮೇಲೆ ಕಿಡ್ಸ್ ಬೆಡ್ರೂಮ್ ಅದೊಂದು ಕೇಳ್ಬೇಕು ಸರ್. ಅಲ್ಲಿ ಫುಲ್ ವರ್ಡ್ ಮ್ಯಾಪ್ ಹಾಕಿದ್ದೀರಲ್ಲ, ಇದು ಯಾರ ಐಡಿಯಾ ಇದೆ ಆ್ಯಕ್ಚುಲಿ? ವರ್ಡ್ ಮ್ಯಾಪ್ ಹಾಕೋಣ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಎಲ್ಲ ನಾವು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ನೋಡ್ತಾ ಇಬ್ರು ಡಿಸ್ಕಸ್ ಮಾಡಿದ್ವಿ, ವೈಫ್ ನಾವು ಡಿಸ್ಕಸ್ ಮಾಡಿ ಒಂದೊಂದೇ ಫೈನಲ್ ಮಾಡ್ತಾ ಹೋದ್ವಿ. ಚಿಕ್ಕದಾಗಿ ನೋಡಿದ್ವಿ, ಬಟ್ ಫುಲ್ ವಾಲಿಗೆ ಹಾಕೋಣ, ಮಕ್ಕಳಿಗೆ ಅದು ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ರೆ ಎಜುಕೇಶನಲ್ ಅದೇ. ಹೌದು, ಆಕ್ಚುಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ನೋಡಿದ್ವಿ. ನೋಡಿದಾಗ ಅನ್ಯೂಸ್ಫುಲ್ ಆಗಿ ಕೆಲವೊಂದೆಲ್ಲ ವಾಲ್ ಪೇಪರ್ಸ್ ಎಲ್ಲ ಹಾಕ್ತಾರೆ. ಸೊ ನನ್ಗೇನಿತ್ತು, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಯೂಸ್ಫುಲ್, ಫ್ಯೂಚರ್ ಅಲ್ಲಿ ಅದು ಗೊತ್ತಾಗ್ಬೇಕು. ಒಂದು ಮ್ಯಾಪ್ ಹಾಕಿದ್ರೆ ಇದು ನೋಡಿ ಎಜುಕೇಟಿವ್ ಆಗಿದೆ ಅದು. ಬೇರೆ ವಾಲ್ ಪೇಪರ್ ಡಿಸೈನ್ ಅಲ್ಲಿ ಮಾಡಿದ್ರೆ ಏನೋ ಈಗ ಹಾಕ್ತಾರೆ, ಏನೋ ಕೆಲವೊಂದು ಕಾರ್ಟೂನ್ಸ್ ಎಲ್ಲ, ಅನಿಮೇಷನ್ಸ್ ಸೊ ಅವೆಲ್ಲ ಯೂಸ್ ಇಲ್ಲ. ಸೊ ಇದು ಒಂದು ಸ್ವಲ್ಪ ಎಜುಕೇಟಿವ್ ಇದೆ, ಅಟ್ಲೀಸ್ಟ್ ಮ್ಯಾಪ್ ನೋಡ್ತಾರೆ, ಪ್ಲೇಸಸ್ ಎಲ್ಲ ನೋಡ್ತಾರೆ. ನಂಗೆ ಇಲ್ಲಿ ಇಷ್ಟ ಆಗಿದೆ ಏನು ಗೊತ್ತಾ ಸರ್, ವರ್ಡ್ ಮ್ಯಾಪ್ ಬೇರೆ ಕಡೆನೂ ಹಾಕಿದ್ದಾರೆ, ಬಟ್ ಓನ್ಲಿ ವರ್ಡ್ ಮ್ಯಾಪ್ ಹಾಕಿದ್ದಾರೆ. ಯಾರು ಅದರಲ್ಲಿ ದೇಶಗಳನ್ನೆಲ್ಲ ಮೆನ್ಷನ್ ಮಾಡಿಲ್ಲ, ಸ್ಟೇಟ್ಸ್ ಎಲ್ಲ ಮೆನ್ಷನ್ ಮಾಡಿಲ್ಲ. ಬಟ್ ಇದರಲ್ಲಿ ಪ್ರತಿಯೊಂದು ಕಂಟ್ರೀಸ್ ಇದೆ, ಕಾಂಟಿನೆಂಟ್ ಇದೆ, ಪ್ರಾಣಿಗಳು ಯಾವುದಿದೆ ಅದರಲ್ಲಿದೆ. ಅದು ನನಗೆ, ನಾನು ನಿಮಗೆ ಆ್ಯಕ್ಚುಲಿ ಖುಷಿ ಪಡಬೇಕು. ಆ್ಯಂಡ್ ಯಾಕಂದ್ರೆ ಇದನ್ನ ವಿಡಿಯೋ ನೋಡಿ ತುಂಬ ಜನ ಮಾಡ್ತಾರೆ, ನಮ್ಮ ಮಕ್ಕಳಿಗೂ ಇದೇ ಥರ ಮಾಡೋಣ ತಿಳ್ಕೊತಾರೆ, ಕಾಂಟಿನೆಂಟ್ ಎಲ್ಲಿದೆ, ಸ್ಟೇಟ್ಸಲ್ಲಿದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ಏನು ಅಂದ್ಕೊಂಡಿದ್ರಿ ಇವತ್ತು ಆ ರೀತಿ ಇಂಟೀರಿಯರ್ ಬಂದಿದೆಯಾ? ಬ್ರಿಕ್ ಆ್ಯಂಡ್ ಫ್ಲೈ ಅವ್ರಿಗೆ ಕೆಲಸ ಕೊಡ್ಬೋದಾ ನಿಮ್ಮ ಬಾಯಿಂದ ಹೇಳಿ ಸರ್? ಕೊಡ್ಬೋದು ಸರ್. ಚೆನ್ನಾಗಿ ಮಾಡಿದ್ದಾರಾ ಮೇಡಮ್? ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಒಂದಲ್ಲ ಒಂದು ತಪ್ಪ ಆಗಿರುತ್ತೆ, ಡಿಲೇಸ್ ಆಗಿರುತ್ತೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತು ನೀವು ಮನೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಮಗೂ ಖುಷಿ ಆಗುತ್ತೆ, ಬಂದವರು ಕೂಡ ಮನೇನ ತುಂಬಾ ಚೆನ್ನಾಗಿದೆ ಇಷ್ಟಪಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈಗೆ ಒಂದು ತಮ್ಸ್ ಕೊಟ್ಬಿಡ್ಬೋದಾ ನಿಮ್ಮ ಕಡೆಯಿಂದ? ನೀವು ಕೊಟ್ಬಿಡಿ ಸರ್ ಒಂದು. ಥ್ಯಾಂಕ್ ಯು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೆ ಸರ್. ಈ ಮನೆಯಲ್ಲಿ ಕಂಪ್ಲೀಟ್ 3 ಬೆಡ್ರೂಮ್ಗಳಿವೆ. ಇದು ನಾವು ಎಂಟರ್ ಆಗ್ತಾ ಇರೋದು ಫಸ್ಟ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ ಇದು. ಕಿಡ್ಸ್ ಬೆಡ್ರೂಮ್ ನೀವು ನೋಡಬಹುದು, ಕಂಪ್ಲೀಟ್ಲಿ ಥೀಮ್ ಬೇಸ್ಡ್ ಆಗಿರೋ ಒಂದು ಬೆಡ್ರೂಮ್ ಇದು. ಅಂಡ್ ನಿಮಗೆ ಏನಂದ್ರೆ ವಾರ್ಡ್ರೋಬ್ ಅಲ್ಲಿ ಸ್ಪೆಷಲೈಸೇಷನ್ ಕಲರ್ ಡಿವೈಡ್ ಮಾಡಿದೀವಿ. ಮಕ್ಕಳಿಗೆ ಸ್ವಲ್ಪ ಎಲಿಗೆಂಟ್ ಆಗಿರೋ ಕಲರ್ ಫೀಲ್ ಇದೆ. ಬ್ಲೂ ಆಗಲಿ, ಪಿಂಕ್ ಆಗಲಿ, ವೈಟ್ ಆಗಲಿ, ಸ್ವಲ್ಪ ಮೆಂಟಲಿ ನಿಮಗೆ ಪ್ಲೆಸೆಂಟ್ ಆಗಿರೋ ಕಲರ್ಗಳು. ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ ವಾರ್ಡ್ರೋಬ್ಗೆ CNC ಕಟ್ ಮಾಡಿದೀವಿ. CNC ಕಟ್ ಮಾಡಿ ಮರ್ಜ್ ಮಾಡಿರೋ ಲ್ಯಾಮಿನೇಟ್ ಇದು, ವೈಟ್ ಆಗಲಿ, ಬ್ಲೂ ಆಗಲಿ, ಪಿಂಕ್ ಆಗಲಿ ಮಾಡಿ
ಈ ಪ್ಯಾಚ್ ಹೇಳ್ತಿದ್ದೀರಾ ನೀವು ಹೌದು ಸರ್. ಸೆಂಟ್ರಲ್ಲಿ ಓಕೆ ಪ್ಯಾಚಿಂಗ್ ಡಿಸೈನ್ ಇದು ಓಕೆ ಸರ್ ಪ್ಯಾಚಿಂಗ್ ಡಿಸೈನ್ ಆ ಕಡೆ ಈ ಕಡೆ ಕ್ಲೋಸ್ ಶಟರ್ಸ್ ಕೊಟ್ಟು ಸೆಂಟ್ರಲ್ಲಿ ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ. ಈ ಮನೇಲಿ ನೀವು ಎಲ್ಲೇ ನೋಡಿದ್ರಿ ಸರ್ ಎಲ್ಲ ವಾರ್ಡ್ರೋಬ್ಸ್ ವಾಲ್ ಟು ವಾಲ್ ಇದೆ. ವಾಲ್ ಟು ವಾಲ್ ವಾಲ್ ಇದು ಹ್ಯಾಂಡಲ್ ಹೇಗೆ ಏನಿದು ಡಿಫ್ರೆಂಟ್ ಹ್ಯಾಂಡಲ್ ಕಸ್ಟಮೈಸ್ ಹ್ಯಾಂಡಲ್ ಆರ್ಡರ್ ಮಾಡಿ ತರಿಸಿರೋ ಹ್ಯಾಂಡಲ್ಸ್ ಇದು. ಓಕೆ ಓಕೆ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅಂತ ಕ್ಲೈಂಟ್ ನಮಗೆ ಕೇಳಿದಕ್ಕೆ ನಾವು ತರಿಸ್ಕೊಂಡಿರೋ ಹ್ಯಾಂಡಲ್ಸ್ ಇದು ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್. ಎಲ್ಲ ಡ್ರಾಯರ್ಸ್ ಇದೆ. ಓ ನೀವು ಲಾಫ್ಟ್ ಹಾಕೋ ಬದಲು ಡ್ರಾಯರ್ಸ್ ಹಾಕೋ ಲಾಫ್ಟ್ ಹಾಕಿಲ್ಲ ಲಾಫ್ಟು ಇದೆ ಸರ್. ಮಕ್ಳಿಗಲ್ವಾ ಸೊ ಈಸಿ ಆಕ್ಸೆಸಬಲ್ ಥಿಂಗ್ಸ್ ಎಲ್ಲ ಕೆಳಗಡೆ ಇರಲಿ ಅಂತ ಡ್ರಾಯರ್ಸ್ ಕೊಟ್ಟು ಶಟರ್ಸ್ ಕೊಟ್ಟು ಅದಾದ್ಮೇಲೆ ಲಾಫ್ಟ್ ಕೊಟ್ಟಿದ್ದೀವಿ. ಓಕೆ ಈ ಸೆಂಟ್ರಲ್ ಏನಕ್ಕೆ ಸರ್ ಇದು ಓಪನ್ ಸೆಂಟ್ರಲ್ ಪ್ರೊಫೈಲ್ ಡೋರ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಡಿಸೈನ್ ಐಟಮ್ ಬೇಕಲ್ಲ ಸರ್. ಕಂಪ್ಲೀಟ್ಲಿ ಡೋರ್ಸ್ ಇದ್ದಾಗ ಏನಾಗುತ್ತೆ ಇಲ್ಲಿ ಏನಕ್ಕೆ ನೀವು ಹಂಗೆ ಯೋಚನೆ ಮಾಡಿದ್ರೆ ಟೂ ಡೋರ್ಸ್ ಈ ಸೆಂಟರ್ ಡೋರ್ ಕೊಟ್ಟಿದ್ರೆ ಈ ಹ್ಯಾಂಡಲ್ ಮ್ಯಾಚ್ ಆಗ್ತಿರಲಿಲ್ಲ. ಓಕೆ ಓಕೆ ಸೊ ಪ್ರೊಫೈಲ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಡಿವೈಡ್ ಆಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಓಕೆ ಓಕೆ ಸೆಂಟ್ರಲ್ ಡೋರ್ ಬಂದಿದೆ ಅದು ಸಿಂಗಲ್ ಹ್ಯಾಂಡಲ್ ಆಗಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲಸ್ ಡಿವೈಡ್ ಕೂಡ ಆಗುತ್ತೆ. ಈಗ ಇಬ್ಬರು ಮಕ್ಕಳಿದ್ರೆ ಅದೊಬ್ರು ಯೂಸ್ ಮಾಡ್ಕೊಂತಾರೆ ಇದೊಬ್ರು ಯೂಸ್ ಮಾಡ್ಕೊಂತಾರೆ ಆ ಥರ ಐಟಮ್ಸ್ ಇಟ್ಕೊಬಹುದು. ಎಸ್ ನೈಸ್. ಈ ಕಡೆ ಬಂದಾಗ ಸ್ಟಡಿ ಯೂನಿಟ್ ಇದೆ ಸರ್. ಇಲ್ಲಿ ಒಂದು ವಾಲ್ ಯೂನಿಟ್ ಇದೆ ಅಂಡ್ ಒಂದು ನಾರ್ಮಲ್ ಯೂಸಬಲ್ ಯೂನಿಟ್ ಇದೆ. 2 ಡ್ರಾಯರ್ಸ್ ಕೊಟ್ಟಿದ್ದೀವಿ ಅಂಡ್ ಇಲ್ಲಿ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಒಳಗಡೆ ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ, ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿಲ್ಲ. ಓಕೆ 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 ಅಂಡ್ ವಾಟ್ ಅಬೌಟ್ ದಿಸ್ ವಾಲ್ ಸರ್ ಇದು ಒಂದು ಕಸ್ಟಮೈಸ್ ವಾಲ್ ಪೇಪರ್ ಕಂಪ್ಲೀಟ್ಲಿ ಇದೆ. ವರ್ಲ್ಡ್ ಮ್ಯಾಪ್ ಇದೆ ಇದರಲ್ಲಿ. ವರ್ಲ್ಡ್ ಮ್ಯಾಪ್ ಇದೆ. ಓಕೆ ಓಕೆ ಡಿಸೈನ್ ಅಲ್ಲಿ ಮಾಡಿದ್ವಿ, ಇದನ್ನ ಡಿಸೈನ್ ಅಲ್ಲಿ ತೋರಿಸ್ತೀವಿ. ಆಕ್ಚುಲಿ ನಾವು ಬರೀ ಇಂಟೀರಿಯರ್ಸ್ ಅಂತಾನಲ್ಲ ವಾಲ್ ಡೆಕೋರೇಟಿವ್ಸ್ ಮಾಡ್ಬೋದು. ಐ ಮೀನ್ ಕಾಸ್ಟ್ ಎಫೆಕ್ಟಿವ್ ಹೆಂಗ್ ಸೇವ್ ಮಾಡ್ಬೋದು ಅಂತ. ಕೆಲವರು ಏನೇನೋ ತುಂಬಿಸಿ ಸ್ವಲ್ಪ POP ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ಮಾಡಿಸ್ತಾರೆ, ಬಟ್ ಇದು ಸ್ವಲ್ಪ ಮಿನಿಮಲ್ ಅಂಡ್ ಕಾಸ್ಟ್ ಎಫೆಕ್ಟಿವ್. ಕಾಸ್ಟ್ ಎಫೆಕ್ಟಿವ್ ಇದು. ಹೌದು ಸರ್. ಬಟ್ ಇಸ್ ಕಸ್ಟಮೈಸ್ಡ್ ವಾಲ್ ಪೇಪರ್ ಅಲ್ಲ ಸರ್ ಇದು. ವಾಲ್ ಪೇಪರ್ಸ್ ಓಕೆ ವೆರಿ ನೈಸ್. ನೋಡಿ ವೀಕ್ಷಕರೇ, ಸೊ ಇದೊಂಥರ ಮಕ್ಕಳಿಗೆ ನಾಲೆಜ್ ಕೂಡ ಆಗುತ್ತೆ. ಸೊ ಕಂಟಿನ್ಯೂ ನೋಡ್ತಾ ಇರೋದ್ರಿಂದ ಯಾವ್ಯಾವ ದೇಶ ಎಲ್ಲಿದೆ, ಎಷ್ಟು ಕಾಂಟಿನೆಂಟ್ಗಳಿದೆ ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ವೆರಿ ನೈಸ್. ಇದು ಕಿಡ್ಸ್ ಬೆಡ್ರೂಮ್ ಅಲ್ಲ ಸರ್? ಕಿಡ್ಸ್ ಬೆಡ್ರೂಮ್ ಓಕೆ ಸರ್. ಇಲ್ಲಿ ಒಂದು ಪೇರೆಂಟ್ಸ್ ಬೆಡ್ರೂಮ್ ಇದೆ. ಇಲ್ಲೂ ಅಷ್ಟೇ ನಿಮಗೆ ವಾಲ್ ಟು ವಾಲ್ ವಾರ್ಡ್ರೋಬ್ ಯೂಸ್ ಮಾಡಿದ್ದೀವಿ. ಇದು ಎಲ್ಲ ವಾರ್ಡ್ರೋಬ್ಸ್ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಸರ್. ಮಲ್ಟಿ ಕಲರ್ ಯೂಸ್ ಮಾಡಿದ್ದೀವಿ. ಬ್ಲೂ ವೈಟ್ ಎಲ್ಲ ಎಲಿಗೆಂಟ್ ಕಲರ್ಸ್. ಓಕೆ ಓಕೆ. ಹ್ಯಾಂಡಲ್ಸ್ ನೋಡ್ಬೋದು ನೀವು 4 ಫೀಟ್ ಹ್ಯಾಂಡಲ್ ಸರ್. ಇದು 4 ಫೀಟ್ ಹ್ಯಾಂಡಲ್ ಇದು. ಹ್ಯಾಂಡಲ್ ಸರ್. ಆಲ್ಮೋಸ್ಟ್ 4 ಫೀಟ್. ಟಾಪ್ ಹೋಲ್ಡರ್ ಇದೆ. ಎರಡು ಫುಲ್ ಸೆರಾಮಿಕ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಅಂಡ್ ಮೇಲೆಗಡೆ 3 ಇಂಚ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಸ್ಮಾಲ್ ಹ್ಯಾಂಡಲ್ಸ್ ಇದೇ ತರದೇ ಅಲ್ವಾ? ಸೇಮ್ ಸರ್. ರಿಸೆಂಬಲ್ ಆಗುತ್ತೆ ಬಟ್ ಆದ್ರೆ ಮಿನಿ. ಓಕೆ ಓಕೆ. 4 ಇಂಚ್ ಹಾಕ್ತಾರೆ, ನಾವು ಬರೀ 3 ಇಂಚ್ ಹಾಕಿದ್ದೀವಿ. ಸೊ ಪೇರೆಂಟ್ಸ್ ಬೆಡ್ರೂಮ್ ಆಗಿದ್ದ ಕಾರಣ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇದೆ, ಡೋರ್ಸ್ ಜಾಸ್ತಿ. ಆಲ್ಮೋಸ್ಟ್ 6 ಡೋರ್ಸ್ ಇದೆ. ವಾಲ್ ಟು ವಾಲ್ ವಾರ್ಡ್ರೋಬ್ ಇದೆ ವಿತ್ ಲಾಫ್ಟ್. ಓಕೆ ವೆರಿ ನೈಸ್. ದಿಸ್ ಇಸ್ ಪೇರೆಂಟ್ ಬೆಡ್ರೂಮ್ ಅಲ್ವಾ ಸರ್? ಮತ್ತೇನು ಮಾಡಿಲ್ಲ ಇಲ್ಲಿ? ಅಲ್ಲಿ ಜಸ್ಟ್ ಒಂದು ಫೋಲ್ಡೇಬಲ್ ಟೇಬಲ್ ಮಾಡಿದ್ದೀವಿ ಅಷ್ಟೇ. ಐರನ್ ಪರ್ಪಸ್ ಆಗಲಿ ಬೇರೆ ನಾರ್ಮಲ್ ಆಗಿ ಇರಲಿ ಅಂತ ಒಂದು ಫೋಲ್ಡೇಬಲ್ ಟೇಬಲ್ ಮಾಡಿ. ಡೇ ಟು ಡೇ ಯೂಸೇಜ್ಗೆ ಫೋಲ್ಡೇಬಲ್ ಅಲ್ವಾ ಇದು? ಓಕೆ. ಸುಮನ್ ಸರ್ ಫೈನಲ್ ಆಗಿ ಸರ್ ಫೈನಲ್ ಆಗಿ ನಾವು ಬಂದಿರೋದು ಈಗ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕೂಡ ನಿಮಗೆ ವಾಲ್ ಟು ವಾಲ್ ವಾರ್ಡ್ರೋಬ್ ಇದೆ. ಬಟ್ ಏನಂದ್ರೆ ಇಲ್ಲಿ ಡಿವೈಡ್ ಮಾಡಿದ್ವಿ ಬಿಕಾಸ್ ವಿಂಡೋ ಬಂದಿದೆ. ವಿಂಡೋ ಬಂದಿದೆ ಸ್ವಲ್ಪ ನಿಮಗೆ ಸ್ಟಡಿ ಸ್ಪೇಸ್ ಆಗುತ್ತೆ, ವರ್ಕಿಂಗ್ ಸ್ಪೇಸ್ ಆಗುತ್ತೆ. ಈಗ ಒಂದು ಲಾಂಗ್ ಡ್ರಾಯರ್ ಕೊಟ್ಟಿದ್ದೀವಿ ಅಂಡ್ ಇಲ್ಲಿ ಕೂಡ ಕಿಡ್ಸ್ ಬೆಡ್ರೂಮ್ ಥೀಮೇ ಯೂಸ್ ಮಾಡಿದ್ದೀವಿ. 2 ಶಟರ್ಸ್, 2 ಪ್ರೊಫೈಲ್, 2 ಶಟರ್ಸ್. ಓಕೆ. ಸೊ ಎಲ್ಲ ಶಟರ್ಸ್ ಬಂದ್ಬಿಟ್ರೆ ನಾರ್ಮಲ್ ಆಗುತ್ತೆ ಅಂತ ಸೆಂಟ್ರಲ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ. ಸೊ ಸೆಂಟ್ರಲ್ ಪ್ರೊಫೈಲ್ ಕೊಟ್ಟು 2 ಡೋರ್ಸ್ ಕೊಟ್ಟಿದ್ದೀವಿ ನಿಮಗೆ. ಒಳಗಡೆ ಪ್ರೊಫೈಲ್ ಲೈಟ್ಸ್ ಇದೆ ಅಂಡ್ ಇಲ್ಲಿ ಸೊ ನೀವು ನೋಡ್ಬೋದು ಈ ಕಲರ್ ಥೀಮ್ಗೆ, ವಾರ್ಮ್ ವೈಟ್ ಕಲರ್ ಥೀಮ್ಗೆ ಮ್ಯಾಚ್ ಆಗೋ ಹ್ಯಾಂಡಲ್ಸ್ ಇದು. ಎಸ್ ಗೋಲ್ಡನ್ ಅಂಡ್ ಅಗೇನ್ ಇದು 4 ಫೀಟ್ ಹ್ಯಾಂಡಲ್ ಸರ್. ಇದು 4 ಫೀಟ್ ಹ್ಯಾಂಡಲ್ಸ್ ಮೇಲೆ 3 ಇಂಚ್ ಹ್ಯಾಂಡಲ್. ಇಲ್ಲಿ 3 ಇಂಚಸ್ ಹ್ಯಾಂಡಲ್. ಇದು 4 ಫೀಟ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ಇದು ಆಫ್ ವೈಟ್ ಕಲರ್ಸ್ ಇದೆ. ಆಫ್ ವೈಟ್ ಗ್ಲಾಸಿ, ಹೈ ಗ್ಲಾಸಿ ಕಲರ್. ಸೊ ಎಲ್ಲ ಮ್ಯಾಚ್ ಆಗುತ್ತೆ. ಕಲರ್ ನೋಡಿದ್ರೆ ಸ್ವಲ್ಪ ಲಕ್ಸುರಿ ತರನೇ ಕಾಣಿಸುತ್ತೆ. ಇದು ಕಾಂಪ್ಯಾಕ್ಟ್ ಆಗಿದ್ರು ಸೊ ಆಂಬಿಯಂಟ್ ಆಗಿದೆ ಅಲ್ಲ ಸರ್? ಇದು ಸ್ವಲ್ಪ ಲೈಟ್ ಆಗಿ ಒಂಥರ ಕಲರ್ ಬರುತ್ತೆ. ಸೊ ರೂಮ್ ಕಲರ್ಗೆ ನೀವು ಇದನ್ನು ವಾರ್ಡ್ರೋಬ್ ಕಲರ್ನ ಮ್ಯಾಚ್ ಮಾಡಿ ಸರ್. ಯೂಶಲಿ ಏನಂದ್ರೆ ಇವಾಗ ಮನೆ ಕಲರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಾರ್ಡ್ರೋಬ್ ಮಾಡ್ತಾ ಇದೀವಿ ಅಂತ ಅಂದಾಗ ಸೆಲೆಕ್ಷನ್ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅದು ಅಂಡ್ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದೇ ಕಲರ್ನ ಯೂಸ್ ಮಾಡಿ ನಾವು ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದೀವಿ. ಒಂದು ಲಾಂಗ್ ಮಿರರ್ ಇದೆ, ಒಂದು 4 ಅಡಿ ಒಂದು ಲಾಂಗ್ ಮಿರರ್ ಇದೆ. ಕೆಳಗಡೆ ಒಂದು ಸ್ಟೋರೇಜ್ ಇದೆ, ಸ್ಟೋರೇಜ್ ಇದೆ ಸರ್. ಹಿಂದ್ಗಡೆನೂ ಸ್ಟೋರೇಜ್ ಇದೆ. ಓಕೆ. ಸೊ ವೀಕ್ಷಕರೇ, ಮನೆಯೆಲ್ಲ ನೋಡ್ಕೊಂಡ್ ಬಂದ್ರಿ, ಓನರ್ ರಿವ್ಯೂ ಕೂಡ ತಿಳ್ಕೊಂಡ್ವಿ ಸರ್. ಓನರ್ ಕೂಡ ತುಂಬಾ ಖುಷಿ ಆದ್ರು. ಇದು ಮಾತ್ರ ಓನರ್ಗೂ ಖುಷಿ, ನಮಗೂ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಈ ತರ ಒಂದು ಎಜುಕೇಶನಲ್ ಮಾಡಿ ಇವತ್ತು ಇದಿರ್ಬೋದು, ನಾಳೆ ಇನ್ನೊಂದು ಈ ತರ ಆ್ಯಡ್ ಮಾಡ್ತಾ ಇದ್ರೆ ಕೂಡ ಚೆನ್ನಾಗಿ. ಓನರು ಬೇರೆ ಕಡೆ ನೋಡಿ ನಮ್ಗೆ ಇನ್ಪುಟ್ ಕೊಟ್ಟರು. ಸೊ ನಾವು ಅದನ್ನ ಆಕ್ಚುಲಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅವ್ರ ಡಿಸೈನ್ಸ್ ಅಲ್ಲೂ ಕೊಟ್ಟಿದ್ವಿ ಆಪ್ಷನ್ಸ್. ಓಕೆ. ಆಮೇಲೆ ಇದನ್ನ ಸೋರ್ಸ್ ಮಾಡಿ ನಾವು ಮಾಡ್ಕೊಟ್ಟಿದ್ದೀವಿ ಸರ್. ಸುಮಂತ್ ಅವ್ರು ಹೇಳಿದ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಎಕಾನಮಿಕಲಿ ಆಗುತ್ತೆ, ತುಂಬಾ ಖರ್ಚಾಗಲ್ಲ. ನೋಡಿ ಈಗ ರ್ಯಾಪ್ಟರ್ಸ್ ಅಲ್ಲಿ ಹಾಕ್ಬೇಕಂದ್ರೆ ತುಂಬಾ ಖರ್ಚಾಗಿರೋದು, ಬಟ್ ಇದು ಬೆಸ್ಟ್ ಅಂತ ಹೇಳ್ತೀನಿ. ಏನು ಸರ್ ಏನಾಗುತ್ತೆ ಅಂದರೆ ವಾಲ್ ಪೇಪರ್ ಅಂತ ಹೇಳಿದ್ರೆ ಎಲ್ಲರೂ ಡಿಸೈನರ್ ವಾಲ್ ಪೇಪರ್ಸ್ ಮಾಡ್ಕೋತಾರೆ. ಈ ಥರ ಎಜುಕೇಷನಲ್ ವಾಲ್ ಪೇಪರ್ಸ್ ಮಾಡ್ಕೋಬೋದು ನಾವು. ಮಕ್ಳಿಗೆ ಥೀಮ್ ಬೇಸ್ಡ್ ಅಂತ ಹೋಯ್ತು ಅಂದರೆ ನಾವು ಸಾಕಷ್ಟು ಆಪ್ಷನ್ ಸಿಗುತ್ತೆ ನಮಗೆ. ಅದನ್ನ ಹಾಕೊಂಡ್ರೆ ಮಕ್ಳಿಗೂ ಒಂದು ಎಜುಕೇಷನಲ್ ಕಂಟೆಂಟ್ ಸಿಗುತ್ತೆ. ಸೂಪರ್ ಆಗಿ ಅವ್ರು ಇದನ್ನ ಎಂಜಾಯ್ ಕೂಡ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದೊಂದು ಐಡಿಯಾ ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳ್ತೀನಿ ಸರ್. ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಇಲ್ಲಂತೂ 8+ GST ಅಂತ ಆಗಿದೆ, ಬಟ್ ನೀವು ಹೇಳ್ತಿದ್ರೆ ಇವಾಗಂತೂ 10 ಆಗುತ್ತೆ ಅಂತ. ಬಟ್ ನಿಮ್ಮ ಪ್ರೈಸಿಂಗ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮದು ಪ್ರೈಸಿಂಗ್ ಎಲ್ಲ ಆ್ಯಕ್ಚುಲಿ ಇವಾಗ ರಿವೈಸ್ ಆಗಿದೆ.
ಅಲ್ಲಿ ನಾವು 750 ಫ್ರೇಮಲ್ಲಿ ಮಾಡ್ತಾ ಇದ್ವಿ, 750 ರೂಪಾಯಿಂದ ಶುರು. 750 ರೂಪಾಯಿ ಮಾಡ್ತಾ ಇದ್ವಿ. ಸೊ ಅದು ನಿಮಗೆ ನೆಕ್ಸ್ಟ್ ಮಂತ್ ಚೇಂಜ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಓಕೆ ಓಕೆ ಸೊ ಈ ಮಂತ್ ನಾವು ನೋಡ್ತೀವಿ, ಬಿಕಾಸ್ ಹಳೆ ಸ್ಟಾಕ್ ಮೆಟೀರಿಯಲ್ಸ್ ನಮ್ಮ ಹತ್ರ ಏನೇನಿತ್ತು ಅದ್ರ ಬೇಸಿಸ್ ಮೇಲೆ ಈ ಮಂತಲ್ಲಿ ಬರೋ ಕಸ್ಟಮರ್ಸ್ಗೆಲ್ಲ ಈ ರೇಟಲ್ಲೇ ಕೊಡ್ತೀವಿ. ಬಟ್ ನೆಕ್ಸ್ಟ್ ಮಂತಿನ ರಿವೈಸ್ ಮಾಡಲೇಬೇಕು. 750 ಯಾವ ರೇಟಲ್ಲಿ ನಡೀತಾ ಇದೆ ಸರ್ ಇವಾಗ? ಸರ್ 750 ನಿಮಗೆ ಫ್ರೇಮ್ ಅಂಡ್ ಶಟರ್ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಲ್ಯಾಮಿನೇಟ್ಸ್ 1400, ಮತ್ತು ನಿಮ್ಗೆ ಸ್ವಲ್ಪ ಡಿಸೈನರ್ ಲ್ಯಾಮಿನೇಟ್ಸ್ ಬೇಕು ಅಂದರೆ 5 and 1600 ಇದೆ. ಆಕ್ಲಿಕ್ಕೆಲ್ಲ 2000, 2200 ಇದೆ. ಸೊ ಅಪ್ ಟು 2500 ಹೋಗುತ್ತೆ. 2500 ವರೆಗೆ 750 ಸ್ಟಾರ್ಟ್ ಆಗಿ 2500. ಓಕೆ, ವಾರಂಟೀಸು ಯಾವುದಾದ್ರ ಮೇಲೆ ಏನೇನು ಸೊ ವಾರಂಟೀಸ್ ಬಂದ್ಬಿಟ್ಟು ನಿಮಗೆ ಫಿಟ್ಟಿಂಗ್ಸು ಮತ್ತು ಇಂಜಸ್ ಎಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ವಾರಂಟಿನೇ ಬರುತ್ತೆ. ಓವರ್ ಆಲ್ ವರ್ಕಿಗೆ ನಾವು 15 years ವಾರಂಟಿ ಕೊಡ್ತೀವಿ. 15 ವರ್ಷ ವಾರಂಟಿ ಕೊಡ್ತೀವಿ. ಬ್ರ್ಯಾಂಡ್ ಅಂತ ಬಂದಾಗ ಫ್ಲೈಯಲ್ಲಿ, ಲ್ಯಾಮಿನೇಟ್ಸಲ್ಲಿ, ಫಿಟ್ಟಿಂಗ್ಸಲ್ಲಿ ಏನೇನು ಬ್ರ್ಯಾಂಡ್ ಇದೆ? ಸೊ ಬ್ರ್ಯಾಂಡ್ಸ್ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮಾರ್ಕೆಟ್ ಲೀಡರ್ ಸೆಂಚುರಿ, ತದನಂತರ ಗ್ರೀನ್ ಪ್ಲೇ ಇದೆ, ಅದಾದಮೇಲೆ ಸಾಕಷ್ಟು ಬೇರೆ ಬ್ರ್ಯಾಂಡ್ಸ್ ಇದೆ. ಈವನ್ ದಟ್ ಬ್ರ್ಯಾಂಡ್ಸ್, ಆ ಬ್ರ್ಯಾಂಡು ಕೂಡ ನಿಮಗೆ ಈಕ್ವಲಿ ವೆರಿ ಗುಡ್, ವೆರಿ ಗುಡ್. ಸೊ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ ನೇಮ್ಸ್ ನಾವೇನು ಮೆನ್ಷನ್ ಮಾಡಿರ್ತೀವಿ ಆ ಬ್ರ್ಯಾಂಡ್ ಓವರ್ಟೇಕ್ ಮಾಡೋಷ್ಟು ಕ್ವಾಲಿಟಿ ಕೊಡುತ್ತೆ. ಓಕೆ, ಸೊ ಅದು ಬಂದ್ಬಿಟ್ಟು ಇಂಡಿವಿಜುವಲ್ ಕಸ್ಟಮರ್ ಚಾಯ್ಸ್ ಆಗುತ್ತೆ. ಕಸ್ಟಮರ್ ಇಲ್ಲ ನನಗೆ ಇದೇ ಕೊಡಿ, ನಾನು ಈ ಬ್ರ್ಯಾಂಡ್ ಮೇಲೆ ನಾನು ನಂಬಿಕೆ ಇಡ್ತೀನಿ ಅಂತ ಹೇಳಿದ್ರೆ ನಾವು ಅದನ್ನೇ ಹಾಕೊಡ್ತೀವಿ. ಸೊ ಮಲ್ಟಿ ಬ್ರ್ಯಾಂಡ್ಸ್ ಇದೆ. ಮಲ್ಟಿ ಬ್ರ್ಯಾಂಡ್ಸ್. ಓಕೆ ಓಕೆ, ಫಿಟ್ಟಿಂಗ್ಸಲ್ಲಿ ಯಾವ್ದು ಸಿಗುತ್ತೆ ಇವಾಗ? ಫಿಟ್ಟಿಂಗ್ಸ್ ಹೆಟಿಚ್, ಹ್ಯಾಫ್ಲೆ, ಎಪ್ಕೋ, ಗೋದ್ರೇಜು, ಪೆಗ್ಲರು, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇಂಡಿಯನ್ ಕಂಪನಿ ಫಿಟ್ಟಿಂಗ್ಸ್ ಇದೆ. ಇಂಡಿಯನ್ ಕಂಪನೀಸ್ ಸಾಕಷ್ಟು ಪ್ರಮೋಟ್ ಮಾಡ್ತಿದ್ದೀವಿ ನಾವು. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಇಟ್ಕೊಂಡು. ಓಕೆ ಓಕೆ. ಸೊ ಸಾಕಷ್ಟು ನಮ್ಮ ಇಲ್ಲಿ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫಿಟ್ಟಿಂಗ್ಸ್ ಇದೆ. ಲೋಕಲ್ ಬ್ರ್ಯಾಂಡ್ಸ್ಗಳು ತುಂಬ. ಲೋಕಲ್ ಬ್ರ್ಯಾಂಡ್ಸ್, ಲೋಕಲ್ ಅನ್ನೋದಕ್ಕಿಂತ ಅದು ಅಟ್ ಪಾರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸೇ ಕೊಡುತ್ತೆ ನಿಮಗೆ. ಎಲ್ಲ ಒಳ್ಳೆ ಪ್ರೀಮಿಯಂ ರಾ ಮೆಟೀರಿಯಲ್ಸ್ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮ್ಮ ಗೋದ್ರೇಜ್ ಆಗಿರಲಿ, ಪೆಗ್ಲರ್ ಇದೆಲ್ಲ. ಸೊ ನಾವು ಅದನ್ನು ಕೊಡ್ಬೋದು. ಕ್ಲೈಂಟ್ ಅವರು ಓಕೆ ಮಾಡಬೇಕಾಗುತ್ತೆ. ಸೂಪರ್ ಆಗಿ ಹೇಳಿದ್ರೆ ನಿಮ್ಮ ಕಡೆಯಿಂದ ಮೇಂಟೆನೆನ್ಸ್ ವಾರಂಟಿ ಎಷ್ಟು ದಿನ ಇರುತ್ತೆ? ಸೊ 2 years ಬರುತ್ತೆ. 2 ವರ್ಷ. ಬೇರೆ ಕಂಪ್ನಿ ಬರೀ ಒಂದು ವರ್ಷ ಕೊಡ್ತಾರೆ. ನಮ್ಮ ಕಂಪ್ನಿ ನಾವು 2 years ಕೊಡ್ತೀವಿ. 2 years ವಾರಂಟಿ ಕೊಡ್ತೀರಾ? ಓಕೆ. ಇನ್ನು ವರ್ಕ್ ಏರಿಯಾ ಅಂತ ಬಂದಾಗ ಎಲ್ಲೆಲ್ಲಿವರೆಗೆ ಮಾಡ್ತಾ ಇದ್ರೆ ಇಲ್ಲಿವರೆಗೆ ಮಾಡಕ್ಕೆ ರೆಡಿ ಇದ್ದೀರಾ? ಸರ್ ಅಕ್ರಾಸ್ ಬ್ಯಾಂಗ್ಳೂರ್ ನಡೀತಿದೆ, ಅಕ್ರಾಸ್ ಕರ್ನಾಟಕನೂ ನಡೀತಿದೆ, ತುಮಕೂರಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ನಡೀತಿದೆ ನಮ್ಮದು. ಹಾಸನಲ್ಲಿ ಚೆನ್ನಾಗಿ, ಹಾಸನ್ ನಮ್ದು ಹಬ್ಬ. ಹಾಸನ ಒಂದು ಎಕ್ಸ್ಟ್ರಾರ್ಡಿನರಿ ಪ್ರಾಜೆಕ್ಟ್ ಬರ್ತಿದೆ, ವೀಕ್ಷಕರಿಗೆ ತೋರಿಸ್ಬೋದು. ತುಂಬ ಮ್ಯಾಸಿವ್ ಪ್ರಾಜೆಕ್ಟ್ ಅದು, ಸಿಕ್ಕಾಪಟ್ಟೆ ದೊಡ್ಡದು. ಸೊ ಆ ಪ್ರಾಜೆಕ್ಟ್ನ ವೀಕ್ಷಕರು ಪ್ರೆಸೆಂಟ್ ಮಾಡೋಣ. ಸೂಪರ್ ಸೂಪರ್ ಸೂಪರ್. ಸೊ ಹಾಸನ ನಮಗೆ ಪ್ರಿಡಾಮಿನೆಂಟ್ಲಿ, ಮೈಸೂರು ನೆಕ್ಸ್ಟ್ ಹಬ್ಬ ಬಿಡಿದೆ ನಮಗೆ. ಓಕೆ ಓಕೆ. ಹಾಸನ ಹೆಂಗೆ ಹಬ್ಬ ಆಗಿತ್ತು, ಮೈಸೂರು ಆಗಿದೆ. ಸೂಪರ್. ಮೈಸೂರು, ಹಾಸನ, ತುಮಕೂರು ಸದ್ಯಕ್ಕೆ ARS ಅಲ್ಲಿ ಮಾಡ್ತಾ ಇದೀವಿ. ಸೊ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಅಲ್ಲಿ ಇದೆ. ಆಮೇಲೆ ಟಾಕ್ಸ್ ಇದೆ, ಇವಾಗ ನಡೀತಾ ಇದೆ. ಟಾಕ್ಸ್ ಇದೆ, ಮತ್ತೆ ಅಗ್ರಿಮೆಂಟ್ ಎಲ್ಲ ಇದು ಡಿಸೈನ್ ಡಿಸ್ಕಷನ್ ನಡೀತಿದೆ. ಓಕೆ. ಆಫೀಸ್ ಎಲ್ಲಿದೆ ಸರ್? ಆಫೀಸ್ ಬನಶಂಕರಿ 6 stage. ಬನಶಂಕರಿ 6 stage. ಹಾಂ ಸರ್. ಓಕೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲೇ ಬರ್ಬೋದು. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬ್ರಿಕೆನ್ ಪ್ಯಾರ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಆಫೀಸ್ ಅಡ್ರೆಸ್ಸು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೊಡ್ತೀನಿ. ಅಷ್ಟೇ ಹೇಳ್ದೆ, ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕೂಡ ಇದೆ, ಅಲ್ಲೂ ಕೂಡ ವಿಡಿಯೋಸ್ ಆಗ್ತಾ ಇರ್ತಾರೆ. ವರ್ಕ್ ಹೇಗೆ ನಡೀತಾ ಇರುತ್ತೆ, ಕಾರ್ಪೆಂಟ್ರಿ ವರ್ಕ್ ಹೇಗೆ ನಡೀತೈತೆ ಎಲ್ಲವನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಸರ್, ಈ ಮನೆ ನೋಡ್ಕೊ ಬಂದವ್ರಿಗೆ ಇಂಟೀರಿಯರ್ ನೋಡ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಹೇಳಿ? ಸೊ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಈ ಮನೆ ಇಂಟೀರಿಯರ್ಸ್ ಮಾಡಬೇಕಾದ್ರೆ ನಮಗೂ ಸ್ವಲ್ಪ ಸಾಕಷ್ಟು ಚಾಲೆಂಜಸ್ ಇತ್ತು. ಬಿಕಾಸ್ ಈ ವಾರ್ ಕಂಡೀಷನಿಂದನೇ ಹಿಂಗೆ ಗ್ಯಾಸ್ ಶಾರ್ಟೇಜ್ ಎಲ್ಲ ಆದಮೇಲೆ ಸಾಕಷ್ಟು ಲೇಬರ್ಸ್ ಬಂದ್ಬಿಟ್ಟು ಸಿಟಿ ಬಿಟ್ಟು ಹೋಗ್ಬಿಟ್ರು. ಎಲ್ಲಿ ತಿರ್ಗೋ ಕೋವಿಡ್ ಥರ ಸಿಚುವೇಶನ್ ಬಂದ್ಬಿಡುತ್ತೆ ಅಂತ. ಸೊ ಲೇಬರ್ಸ್ನ ಮೊಬೈಲೈಸ್ ಮಾಡಿ ತೊಗೊಂಬರೋದು ಭಾಳ ಕಷ್ಟ ಆಗ್ಬಿಟ್ಟು ನಮಗೆ. ಸೊ ಇವಾಗ ಲೇಬರ್ಸ್ ಪ್ರಾಬ್ಲಮ್ ಇದೆ, ಪ್ಲಸ್ ನಮಗೆ ಸಪ್ಲೈಸು ಸಿಗ್ತಲ್ಲ. ಏನಕ್ಕಂದರೆ ಎಲ್ಲ ಹಳೆ ರೇಟಲ್ಲಿ ಸಪ್ಲೈಸ್ ಕೊಟ್ಟರೆ ಲಾಸ್ ಆಗುತ್ತೆ ಅಂತ ಕೆಲವೊಂದು ವೆಂಡರ್ಸ್, ಮಾತ್ರ ಎಲ್ಲ ವೆಂಡರ್ಸ್ ಅಲ್ಲ, ಕೆಲವೊಂದು ವೆಂಡರ್ಸು ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅವರು ಜಾಸ್ತಿ ರೇಟಿಗೆ ಮಾರ್ಬೋದು ಅಂತ. ಇದೊಂದು ಸ್ವಲ್ಪ ನಮಗೆ ಚಾಲೆಂಜಸ್ ಇದೆ. ಮೆಟೀರಿಯಲ್ಸ್ ಸಿಗೋದು, ಪ್ಲಸ್ ಇವಾಗ ಲೇಬರ್ನ ಮೊಬಿಲೈಸ್ ಮಾಡೋದು, ಅದೇನೇನು ನಮ್ಗೆ ಒಂದು 15-20 days ಒಳಗಡೆ ರಿಸಾಲ್ವ್ ಆಗುತ್ತೆ. ಅದಾದಮೇಲೆ ನಮಗೆ ನಾರ್ಮಲ್ ಸ್ಪೀಡಲ್ಲೇ ನಾವು ಕೆಲಸನ ಮುಗಿಸ್ಕೊಂಡು ಮಾಡ್ಕೋಬೋದಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಧನ್ಯವಾದಗಳು ವೀಕ್ಷಕರೇ.